ready FIFA. Okay, FIFA ಅಂದ್ರೆ Federation International Football Association. Okay. So Federation International Football Association is carrying out so made a lot of money. Okay. So ಇದು ಪುಟ್ಟ ಸೇರಿದಂತೆ ಸ್ವಿಟ್ಜರ್ಲ್ಯಾಂಡ್ ಜೂರಿಚ್ ಹೆಡ್ಕ್ವಾರ್ಟರ್ಸ್ ಕೇಂದ್ರದಲ್ಲಿ ಸ್ವಿಟ್ಜರ್ಲ್ಯಾಂಡ್ ರಾಜಧಾನಿ ನೆಕ್ಸ್ಟ್ ಸ್ಪರ್ಧೆ ಯಾವುದು ಒಲಿಂಪಿಯನ್ ಫ್ಲೈಯಿಂಗ್ ಸ್ಪೋರ್ಟ್ಸ್ ವರ್ಷಕ್ಕೊಮ್ಮೆ ಇದರಲ್ಲಿ ಫುಟ್ಬಾಲ್ ಒಂದು ಇವೆಂಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸರಿ 3 ದೇಶಗಳು ಹೋಸ್ಟ್ ಮಾಡಿದ್ದಾರೆ. ನಾರ್ತ್ ಅಮೆರಿಕದ 3 ದೇಶಗಳು ಯಾವುದು USA, Mexico, Canada. Okay, so Canada in the first time host ಮಾಡ್ತಾರೆ. US, Mexico already in the FIFA World Cup now. So host ಮಾಡಿದ್ದಾರೆ. Okay, so US, Canada ಮತ್ತೆ ಮೆಕ್ಸಿಕೋ ಈ 3 ದೇಶಗಳು ಈ ಇವೆಂಟ್ ಅನ್ನು ಕಂಡಕ್ಟ್ ಮಾಡಿದ್ರು. ಅದಾದ ನಂತರ ಏನಪ್ಪ ಅಂದ್ರೆ ವಿಶೇಷತೆ ಏನಂದ್ರೆ ಟೀಮ್ಸ್ ನಂಬರ್ ಆಫ್ ಟೀಮ್ಸ್ ಹೆಚ್ಚಿದ್ದಾರೆ. ಎಷ್ಟು ಹೆಚ್ಚಿದೆ ಗೊತ್ತಾ? ಮೊದಲಿಗೆ 32 ಟೀಮ್ಸ್ ಈಗ ಇನ್ಕ್ರೀಸ್ ಟು 48 ಟೀಮ್ಸ್. ಹಿಸ್ಟಾರಿಕಲ್ ಇದೆ. ಮೊದಲು 32 ಟೀಮ್ಸ್ ಇತ್ತು ತಂಡಗಳು. ಈಗ ಇದರಲ್ಲಿ ಭಾಗವಹಿಸಿದಂತಹ ತಂಡಗಳು ದೇಶಗಳಲ್ಲಿ 48 ಟೀಮ್ಸ್. ಓಕೆ, ವೆರಿ ಇಂಪಾರ್ಟೆಂಟ್. ಯಾರಾದ್ರೂ ಗೆದ್ದಿದ್ದು ಫಿಫಾ ವರ್ಲ್ಡ್ ಕಪ್ ಅನ್ನು? ವಿಚ್ ನೇಷನ್? ಸ್ಪೇನ್ ಅಲ್ವಾ? ಸ್ಪೇನ್ ವೋನ್ ದಿಸ್ ವರ್ಲ್ಡ್ ಕಪ್. ಯಾರು ವಿರುದ್ಧ? ಅರ್ಜೆಂಟೀನಾ ವಿರುದ್ಧ ಸ್ಪೇನ್ ಫಿಫಾ ವರ್ಲ್ಡ್ ಕಪ್ ಅನ್ನ ಗೆದ್ದಿದೆ. ಸ್ಪೇನ್ ಚೊಚ್ಚಲ ಒಂದು ವರ್ಲ್ಡ್ ಕಪ್ ಆಯ್ತು, ಫಿಫಾ ವರ್ಲ್ಡ್ ಕಪ್ ಈಗ. ಸೊ ಇದಕ್ಕೆ ಮುಂಚೆನೆ 2010 ವರ್ಲ್ಡ್ ಕಪ್ ಗೆದ್ದಿತ್ತು. ಇಟ್ಸ್ ದ ಸೆಕೆಂಡ್ ವರ್ಲ್ಡ್ ಕಪ್. ಓಕೆ, ಸೊ ಮತ್ತೆ ಏನ್ ಗೊತ್ತಿರ್ಬೇಕು ಅಂದ್ರೆ ಇದುವರೆಗೂ ಹೈಯೆಸ್ಟ್ ತಗೊಂಡ್ರದು ಅಂದ್ರೆ ಹೈಯೆಸ್ಟ್ ವರ್ಲ್ಡ್ ಕಪ್ ಅನ್ನ ಗೆದ್ದಿದ್ದಾರೆ ಬ್ರೆಜಿಲ್, ಫಾಲೋಡ್ ಬೈ ಜರ್ಮನಿ. ಬ್ರೆಜಿಲ್ 5 ಜರ್ಮನಿ 4. ಓಕೆ, ಸೊ ಇದು ದಿಗ್ಗಜ ಫುಟ್ಬಾಲ್ ದಿಗ್ಗಜರು ತಯಾರು ಲಿಯೋನೆಲ್ ಮೆಸ್ಸಿ ಮತ್ತೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು 6th ವರ್ಲ್ಡ್ ಕಪ್ ಅಲ್ಲಿ ಭಾಗವಹಿಸಿದ್ದು. ಇವಾಗ ಫುಟ್ಬಾಲ್ಗೆ ವಿಧಾನ ಕೂಡ ಹೇಳ್ತಿದ್ದಾರೆ. ಅಲ್ಲಿ ಗೊತ್ತಿರಬೇಕು. ಇಲ್ಲಿ ಬೇಕಂತ ಈ ಫಿಫಾ ವರ್ಲ್ಡ್ ಪೀಸ್ ಪ್ರೈಸ್ ಅಂತ ಕೊಡ್ತಾರೆ. ಅದು ಈ ರೀತಿಯ ಕಾರ್ಯಕ್ಸ್ ಇತ್ತು 2025 ಫಿಫಾ ವರ್ಲ್ಡ್ ಪೀಸ್ ಪ್ರೈಸ್ ವಿಶ್ವ ಶಾಂತಿ ಪ್ರಶಸ್ತಿ ಅಂತ ಯಾರು ಕೊಟ್ಟರು ಮೊದಲು ಅಂದ್ರೆ ವಿಶ್ವದ ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಯಾರು ಅದ್ವಿತೀಯವಾದಂತಹ ಕೊಡುಗೆ ಕೊಟ್ಟಿರ್ತಾರಲ್ಲ ಕಾಂಟ್ರಿಬ್ಯೂಟೆಡ್ ಇಮ್ಮೆನ್ಸ್ಲಿ ಟು ದ ವರ್ಲ್ಡ್ ಪೀಸ್ ಅಂತ ಅವ್ರಿಗೆ ಕೊಡ್ತಾರೆ. ಯಾರು ಕೊಟ್ಟಿರ್ತಾರೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ಎಲ್ಲರೂ ವಿದೇಶಿಸಿದ್ರಲ್ಲ ಅವರಿಗೆ ಕೊಟ್ಟಿದ್ದಾರೆ. 2025 ಹೊಸ ಒಂದು ಫಿಫಾ ಶಾಂತಿ ಪ್ರಶಸ್ತಿ ಅಂತ ತಂದಿದ್ದಾರೆ. ಓಕೆ, ಅದಾದ ಇದರಲ್ಲಿ ಕೆಲವೊಂದು ಗೋಲ್ಡನ್ ಬಾಲ್ ಮತ್ತೆ ಗೋಲ್ಡನ್ ಬೂಟ್, ಗೋಲ್ಡನ್ ಗ್ಲೋ ಅಂತ ನೋಡ್ತಾರೆ. ಅವಾರ್ಡ್ಸ್ ಕೊಡ್ತಾರೆ. ಗೋಲ್ಡನ್ ಬಾಲ್, ಗೋಲ್ಡನ್ ಬೂಟ್ ಮತ್ತೆ ಗೋಲ್ಡನ್ ಗ್ಲೋ. ಗೋಲ್ಡನ್ ಗ್ಲೋ ಈ 3 ಪ್ರಶಸ್ತಿಗಳನ್ನ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಗೋಲ್ಡನ್ ಬಾಲ್ ರೋಡ್ರಿ ಫ್ರಮ್ ಸ್ಪೇನ್. ಗೋಲ್ಡನ್ ಬಾಲ್ ರೋಡ್ರಿ ಅವರಿಗೆ ಸಿಕ್ಕಿದೆ. ಇವರು ಸ್ಪೇನ್ನ ಫುಟ್ಬಾಲ್ ಆಟಗಾರರು. ಗೋಲ್ಡನ್ ಬೂಟ್ ಕೈಲಿಯನ್ ಎಂಬಾಪೆ. ಓಕೆ, ಸೊ ಕೈಲಿಯನ್ ಎಂಬಾಪೆ ಅಥವಾ ಬಪ್ಪೆ ಅಂತ ಹೇಳ್ತೀವಿ. ಗೋಲ್ಡನ್ ಗ್ಲೋ ಉನಾಯ್ ಸೈಮನ್. ಓಕೆ, ಕೈಲಿಯನ್ ಬಪ್ಪೆ ಸೊ ಅಥವಾ ಎಂಬಾಪೆ ಫ್ರಾನ್ಸ್. ಓಕೆ, ಉನಾಯ್ ಸೈಮನ್ ಸ್ಪೇನ್. ರೈಟ್. ಸೊ ಅದಾದ್ಮೇಲೆ ಫಿಫಾ ಫೇರ್ ಪ್ಲೇ ಟ್ರೋಫಿ ಅಂತ ಎಲ್ಲ ವಿಷಯ ಸಿಕ್ಕಿದೆ ಅಂತ ಕಾಣಿಸುತ್ತಿದೆ. ಓಕೆ, ಇದು ಸಂಕ್ಷಿಪ್ತವಾಗಿ ಫಿಫಾ ವರ್ಲ್ಡ್ ಕಪ್ ಇಷ್ಟ ರೈಟ್. ಸೊ ಇದೇ ಚಾಂಪಿಯನ್ಸ್ ಸಿಗೋದು ಅಂದ್ರೆ ಕ್ವಶನ್ ಕೇಳೋದು ಯಾವ ದೇಶ ವಿಜೇತ ತಂಡ ಯಾವುದು? ಸ್ಪೇನ್. ಸೆಕೆಂಡ್ ಟೈಮ್ ಯಾವುದನ್ನ ಸೋಲಿಸಿದ್ರು ಅಂದರೆ ಅರ್ಜೆಂಟೀನಾ. ರೈಟ್. ನೆಕ್ಸ್ಟ್ ಒಟ್ಟು 4 ಮ್ಯಾಚ್ಗಳನ್ನು ಆಡಿದ್ರು. 12 ಗ್ರೂಪ್ಸ್ ಅನ್ನ 12 ಗ್ರೂಪ್ಸ್ ಇದ್ರು. ಸೊ ಅಷ್ಟಾಗುತ್ತೆ. ನೆಕ್ಸ್ಟ್ ಬಂತು ಇಲ್ಲಿ ಮಿಸ್ಲೇನಿಯಸ್ ಟೋಪರ್ ಸಮುದ್ರ ಪ್ರತಾಪ್ ಅದರಲ್ಲಿ ಮೊದಲ ಬಾರಿಗೆ ಮಾಲಿನ್ಯ ನಿಯಂತ್ರಣಕ್ಕೆ ಅಂತ ಒಂದು ಕಾಯ್ದೆಯನ್ನು ಪರಿಚಯಿಸಿದ್ದಾರೆ. Introduced and pollution control measure
ಸೊ ಹಳೆ ಬಟ್ಟೆ ಅಥವಾ ಹಳೆ ಸಾಮಾನುಗಳು ಕಬ್ಬು ಎಲ್ಲ ಬಳಸ್ಕೊಂಡು ಟಂಕಾ ವಿಧಾನ ಅಂತ ಹೇಳ್ತೀವಿ. ಆ ವಿಧಾನದಿಂದ ಮತ್ತೆ ಅದನ್ನು ಪುನರ್ನಿರ್ಮಾಣ ಮಾಡ್ತಾರೆ. ಅದರ ರೆಪ್ಲಿಕಾ ತಂದಿದ್ದಾರೆ. ಆ ಒಂದು ಪ್ರಾಚೀನ ವಸ್ತುಗಳನ್ನ ಬಳಕೆ ಮಾಡಿ ಹಳೆದನ್ನು ನಿರ್ಮಾಣ ಮಾಡಿದಾಗ ಆ ವಿದ್ಯುತ್ತನ್ನ ಸೊ ಮತ್ತೆ ಮರುಪ್ರದರ್ಶಿಸಲಿಕ್ಕೆ ಟಂಕಾ ವಿಧಾನ ಅಂತ ಹೇಳ್ತೀವಿ. ಅದೇ ಕೌಂಡಿಂಗ್. ಓಕೆ, ನೆಕ್ಸ್ಟ್ ಅಗ್ಲೈ. ಸೊ ಇಟ್ ಈಸ್ ಆಂಟಿ ಸಬ್ಮರೀನ್ ವಾರ್ಫೇರ್, ಅಂದ್ರೆ ನಿರಂತರವಾಗಿ ವಿರೋಧ ದಾಳಿ. ನೆಕ್ಸ್ಟ್ ಅಂಜತಿ, ಇದನ್ನ ಡಾಲ್ಫಿನ್ ಹಂಟರ್ ಅಂತ ಹೇಳ್ತೀವಿ. ಇದು ಕೂಡ ಇದು ಅಟ್ಯಾಕ್ಸ್ ಸಬ್ಮರೀನ್ಸ್. ಓಕೆ, ಈ ಒಂದು ನೌಕೆಗಳು ಯಾರನ್ನು ಅಟ್ಯಾಕ್ ಮಾಡೋದ್ರೆ ಸಬ್ಮರೀನ್ಸ್. ಓಕೆ, ನಮ್ಮಲ್ಲಿ ನ್ಯೂಕ್ಲಿಯರ್ ಲೇಬಲ್ ಸಬ್ಮರೀನ್ಸ್ ಯಾವ್ದಿದೆ? ಅರಿಹಾನ್, ಹರಿಗಾಟ್ ಮತ್ತೆ ಸೊ ಇನ್ನೊಂದು ಹರಿದಮ. ಹರಿಹಾನ್, ಹರಿಗಾಟ್ ಮತ್ತು ಹರಿದಮ. ಮೊನ್ನೆ ಇತ್ತೀಚೆಗೆ ಸೇರ್ಪಡೆಗೊಂಡಿದ್ದು ಐರಿಸ್ ಅಂಡಮ. ನೆಕ್ಸ್ಟ್ ಸೊ ಐರಿಸ್ ಸಂಶೋಧಕ್. ಓಕೆ, ಐರಿಸ್ ಸಂಶೋಧಕ್ ಇದೇನಪ್ಪ ಅಂದ್ರೆ ಇಟ್ ಇಸ್ ಎ ಹೈಡ್ರೋಗ್ರಾಫಿಕ್ ಸರ್ವೆ ವೆಸಲ್. ಅಂದ್ರೆ ಹೈಡ್ರೋಗ್ರಾಫಿಕ್ ಸರ್ವೆ ಮಾಡುವಂತ ಒಂದು ಸೊ ವೆಸಲ್ ಆಗಿದೆ. ಮತ್ತೆ ನೋಡಿ ಇದಕ್ಕೆ ಎಷ್ಟು ತಿಳಿಯು? ಅತ್ಯ 6000 ಅತ್ಯ 6000 ಸಮುದ್ರಯಾನ. ಓಕೆ, ಆ ಸಮುದ್ರಕ್ಕೆ ಒಳಗಡೆ ಸಮುದ್ರದ ಒಳಕ್ಕೆ ನಾವು ಪ್ರಯಾಣ ಮಾಡಿಸಿ ಅಲ್ಲಿರುವಂತಹ ಒಂದು ಸಮುದ್ರದ ಸಂಪನ್ಮೂಲಗಳನ್ನ ಪರಿಶೋಧನೆ ಮಾಡೋದು, ಸಂಶೋಧಿಸೋದು. ಓಕೆ, ಸೊ ಇದನ್ನ ಮಿನಿಸ್ಟ್ರಿ ಆಫ್ ಅಫೇರ್ಸ್ ಭೂ ವಿಜ್ಞಾನ ಸಚಿವಾಲಯ ಮತ್ಸ್ಯ 6000 ಅಂತ ತೋರಿಸಿದೆ. ಅದೇ ತರ ಸಂಶೋಧಕರನ್ನ ಹೈಡ್ರೋಗ್ರಾಫಿಕ್ ವೆಸಲ್ ಸೊ ಈ ಒಂದು ಸಾಗರ ಸಂಪನ್ಮೂಲಗಳ ಸಮೀಕ್ಷೆಗಾಗಿ ಬಳಸ್ತಾರೆ. ನೆಕ್ಸ್ಟ್ ಪ್ರಾಜೆಕ್ಟ್ ಕುಶ್, ವೆರಿ ಇಂಪಾರ್ಟೆಂಟ್ ಬಿಕಾಸ್ ಈ ಕುಶ್ ಏನಪ್ಪ ಅಂದ್ರೆ ಇಸ್ರೇಲ್ ಒಂದು ಏರ್ ಡಿಫೆನ್ಸ್ ಬಿಸಿನೆಸ್ ಸಿಸ್ಟಮ್ ಅಂತ ಇದೆ. ಅದನ್ನ ಐರನ್ ಡೋಮ್ ಅಂತ ಹೇಳ್ತೀವಿ. ಅದನ್ನ ನೋಡ್ಕೊಂಡು US ಅನ್ನು ಗೋಲ್ಡನ್ ಡೋಮ್ ಅಂತ ಕಾಣ್ತಾರೆ. ಇಡೀ ವಿಶ್ವದಲ್ಲಿ ಇಂತಹ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಂದಿರುವಂತಹ ಸೊ ಮೂರನೇ ದೇಶ ಭಾರತ. ಪ್ರಾಜೆಕ್ಟ್ ಕುಶ್ ಇದನ್ನ ಡೆವಲಪ್ ಮಾಡ್ತಾ ಇದ್ದೀವಿ. ಓಕೆ, ಅಂದ್ರೆ ಈಗ ಸುದರ್ಶನ ಚಕ್ರ ಅಂದ್ರೆ ಯಾವುದು ಅಂತ S-400 ಟ್ರೈನ್ಸ್ ಅನ್ನ ನಾವು ಸುದರ್ಶನ ಚಕ್ರ ಅಂತ ಹೇಳ್ತೀವಿ. ಏನಾಗ್ತದೆ, ಈ ನಮ್ಮ ಆಪರೇಷನ್ ಸಿಂಧೂರ್ ಆಗ್ತದೆ ಅಥವಾ ಪಹಲ್ಗಾಮ್ ಅಟ್ಯಾಕ್ ಆಗ್ತದೆ, ವಿ ಆರ್ ಸ್ಟ್ರೆಂಥನಿಂಗ್ ಅವರ್ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್. ಓಕೆ, ಡಿಫೆನ್ಸ್ ಒಂದು ಸೆಕ್ಟರ್ ಅನ್ನು ರಕ್ಷಣಾ ಕ್ಷೇತ್ರವನ್ನು ಇನ್ನಷ್ಟು ಬಲವರ್ಧನೆಗೊಳಿಸಿದೆ. ಹಾಗಾಗಿ ಈಗ ಸುದರ್ಶನ ಚಕ್ರ ಅಂತ ಯಾರನ್ನ ಕರೆದಿರುವಂತ S-400 ಟ್ರೈನ್ಸ್ ಈ ಒಂದು ಸರ್ಫೇಸ್ ಟು ಏರ್ ಮಿಸೈಲ್ ಇದೆಯಲ್ಲ, ಯಾರನ್ನ ತೆರಿಗೆ ಮಾಡೋದು ನಾವು ರಷ್ಯಾ ಯುದ್ಧ. ಅಲ್ಲಿ ಹೈಟ್ ಎಷ್ಟಿದೆ? 400 ಕಿಲೋಮೀಟರ್. ಓಕೆ, ಅದೇ ತರದ್ದು ಪ್ರಾಜೆಕ್ಟ್ ಕುಶ ಕೂಡ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್. ಓಕೆ, ಸೊ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಅಗೇನ್ಸ್ಟ್ ಪ್ರಾಜೆಕ್ಟ್ ಕುಶ್. ಸೊ ಇದರ ಒಂದು ವ್ಯಾಪ್ತಿ ನಾವು ಏನ್ ಮಾಡ್ತೀವಿ, ಸುದರ್ಶನ ಚಕ್ರ ಅಂದ್ರೆ ರಷ್ಯಾದಿಂದ ತಗೋತಾ ಇರೋದು. ನಮ್ದೇ ಬೇಡವಾ? ಸುದರ್ಶನ ಬೇಡವಾ? ಸೊ ನಾವು ಆತ್ಮನಿರ್ಭರ ಭಾರತವನ್ನು ಸಾಧಿಸೋದು ಯಾವಾಗ ಅಂದ್ರೆ ನಮ್ಮದೇ ಆದಂತಹ ಒಂದು ರಕ್ಷಣಾ ಸಲಕರಣೆಗಳ ಪಡೆದೆ ಯಾವಾಗ ಅದಕ್ಕೋಸ್ಕರ ಇದು ಸಾಧ್ಯ. ಪ್ರಾಜೆಕ್ಟ್ ಕುಶ್ ಇದಕ್ಕೆ M1, M2, M3 ಅಂತ ಹೇಳ್ತೀವಿ. 150, 250, 350. ಸೊ ಇಂಟರ್ಸೆಪ್ಟರ್ಸ್ ಅಂತ ಹೇಳ್ಬಿಟ್ಟು ಮಿಸೈಲ್ ಇಂಟರ್ಸೆಪ್ಟರ್ ಅಂದ್ರೆ ಯಾವ ಕಡೆಯಿಂದಾದ್ರೂ ಈ ಒಂದು ಮಿಸೈಲ್ಸ್ ಅಥವಾ ಡ್ರೋನ್ಸ್ ಏರ್ಕ್ರಾಫ್ಟ್ ಏನ್ ಬಂದು ಕೂಡ ಉಳಿಯುವಂತಹ ಒಂದು ಸಾಮರ್ಥ್ಯ ಇರಬೇಕು. ದಟ್ ಇಸ್ ಪ್ರಾಜೆಕ್ಟ್ ಕುಶ್. ಓಕೆ, ಸೊ ನೆಕ್ಸ್ಟ್ ಮಿಷನ್ ದೃಷ್ಟಿ. ಏನಪ್ಪ ಅಂದ್ರೆ ವರ್ಲ್ಡ್ಸ್ ಫಸ್ಟ್ ಆಪ್ಟೋಸಾರ್ ಸ್ಯಾಟಲೈಟ್. ಓಕೆ, ಸೊ ಇದನ್ನ ಗ್ಯಾಲಕ್ಸಿ ಹೇಳುವಂತ ಒಂದು ಕಂಪನಿ ಲಾಂಚ್ ಮಾಡಿದ್ರು. ಓಕೆ, ಐ ಇನ್ ದ ಸ್ಕೈ ಅಂತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಓಕೆ ಇಟ್ಸ್ ಸ್ಲೆಪ್ಟ್ ಆಫ್. ಐ ಇನ್ ದ ಸ್ಕೈ ಸೊ ಸ್ಲೆಪ್ಟ್ ಆಫ್ ಅಂತ. ಸೊ ಅಲ್ಲಿ ಫೇಲ್ಯೂರ್ ಆಗಿದೆ, ವಿಫಲತೆ ಕಂಡಿದ್ದೀವಿ. ಹಾಗಾಗಿ ನೆಕ್ಸ್ಟ್ ಡೇಟಾ ಕೂಡ ಅಂದ್ರೆ ಮಿಷನ್ ದೃಷ್ಟಿ ತರನೇ. ಸೊ ಇದನ್ನು ಕೂಡ ಐ ಇನ್ ದ ಸ್ಕೈ ಅಂತ ಹೇಳ್ತೀವಿ. ಓಕೆ, ಸೊ ಇಟ್ ವಿಲ್ ಮಾನಿಟರ್ so it has surveillance and monitoring ability. Okay, next apar ನಾನು ಮೊನ್ನೆ ಹೇಳಿದೆ ನಿಮಗೆ ಅಪಾರ ಇದಕ್ಕೆ one nation one student. ಒಂದು ರಾಷ್ಟ್ರ
ಮೊದಲನೇ ರಾಷ್ಟ್ರ ಗ್ರೀಸ್. ಯುಪಿನ ತಗೊಂಡಿದ್ದು ಯಾವಾಗ ಹೇಳಿ? ಡಿಜಿಟಲ್ ಇಂಡಿಯಾ ಅಂತ ಯಾವಾಗ ಬಂದಿದೆ? 2015. ನೆಕ್ಸ್ಟ್ ಇಯರ್ ಯುಪಿಎ ಬಂದಿದೆ. ಈ ಯುಪಿಎನ ಡೆವಲಪ್ ಮಾಡಿದವರು ಯಾರು? NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದಕ್ಕೆ 10 ವರ್ಷ ಆಗಿದೆ. ಸೊ ಹಾಗಾಗಿ ಓಕೆ. ನೆಕ್ಸ್ಟ್ ಪಿಪ್ರಾವ ಲೇಕ್ಸ್. ಪಿಪ್ರಾವ ಒಂದು ಹಳ್ಳಿ, ಉತ್ತರ ಪ್ರದೇಶದ ಒಂದು ಹಳ್ಳಿ. ಲೇಕ್ಸ್ ಅಂದ್ರೆ ಏನ್ ಗೊತ್ತಾ? ಅವಶೇಷಗಳು. ಯಾರ ಅವಶೇಷಗಳು? ಬುದ್ಧನ ಅವಶೇಷಗಳು. ಓಕೆ. ಸೊ ಬೌದ್ಧ ಧರ್ಮದ ಜಾತಕಗಳು ಅಂತ ಹೇಳ್ತಿದ್ರು. ಸೊ ಅದರ ಒಂದು ರೆಮಿನೆನ್ಸ್ ಅನ್ನು ನಾವು ಪಿಪ್ರಾವಾದಲ್ಲಿ ಇತ್ತೀಚೆಗೆ ಕಂಡಿದ್ದೀವಿ. ಅದಕ್ಕೋಸ್ಕರ ಅಲ್ಲಿ ಒಂದು ಮ್ಯೂಸಿಯಂ ಅನ್ನು ಕೂಡ, ಓಕೆ, ಸೊ ಇತ್ತೀಚೆಗೆ ವಸ್ತು ಸಂಗ್ರಹಾಲಯವನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಮ್ಯೂಸಿಯಂ. ನೆಕ್ಸ್ಟ್ ನಿರ್ಭಯ್ ಚೇತನ. ಯಾವ ಮಿನಿಸ್ಟ್ರಿ ಬಂದಿರೋದು? ನಿರ್ಭಯ್ ರಾಹು ಅಂತ ಹೆಸರು. ನಿರ್ಭಯ್ ರಾಹು ಅಂತಂದ್ರೆ ನಿರ್ಭೀತದಿಂದ ಇರೋದು, ಭಯ ಪಡ್ತಾರೆ. ಯಾರು ಹೇಳ್ತಿದ್ದಾನೆ? ಮಹಿಳೆಯರು. ಸೊ ಮಹಿಳೆಯರು ಇತ್ತೀಚಿನ ಒಂದು ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ, ಲೈಂಗಿಕ ಕಿರುಕುಳ ಇದರಿಂದ ಬಹಳಷ್ಟು ಭಯಭೀತರಾಗಿರ್ತಾರೆ. ಅಂತವರಿಗೆ ನಿರ್ಭಯವನ್ನ ಹೇಳ್ತಾರೆ. ಸೊ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಇದನ್ನ ತಗೊಂಡ್ ಬಂದಿದೆ. ಓಕೆ. ಏನಪ್ಪ ಅಂದ್ರೆ we have to sensitize the male members of the society at grassroots level. Okay. ತಳಮಟ್ಟದಲ್ಲಿ ಈ ಒಂದು ಜನಪ್ರತಿನಿಧಿಗಳು ಯಾರು? ಗ್ರಾಮ ಪಂಚಾಯತ್ ಮೆಂಬರ್ಸ್. ಅವರಿಗೆ ಲಿಂಗ ಸಂವೇದನೆಯ ಒಂದು ತರಬೇತಿಯನ್ನು ನೀಡಿ. ಲಿಂಗ ಸಂವೇದನೆ ಮಹಿಳೆಯರಿಗೆ ಯಾವ ರೀತಿ ಸಮಾನ, ಓಕೆ, ಮಹಿಳೆಯರಿಗೆ ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಸಾರ್ವಜನಿಕವಾಗಿ ಅವರನ್ನ ಉಪಚರಿಸಬೇಕು, ಇದೆಲ್ಲದರ ಬಗ್ಗೆ ಒಂದು ಲಿಂಗ ಸಂವೇದನೆಯನ್ನ ಹೇಳಿಕೊಡುವಂಥದ್ದು, ತರಬೇತಿ ಕೊಡುವಂಥದ್ದೇ ನಿರ್ಭಯ್ ರಾಹು. ಇದರಲ್ಲಿ 3 ಇದೆ. ಒಂದು ನಿರ್ಭಯ್ ಚೇತನ ಅಂತಿದೆ, ಎರಡನೇದು ನಿರ್ಭಯ್ ದೃಷ್ಟಿ ಅಂತ ಇದೆ, ಇನ್ನೊಂದು ನಿರ್ಭಯ್ ನೇತ್ರ ಅಂತ ಇದೆ. ನಿರ್ಭಯ್ ನೇತ್ರದಲ್ಲಿ ಮಹಿಳೆಯರ ಸಾಮರ್ಥ್ಯಾಭಿವೃದ್ಧಿ ಬಗ್ಗೆ ತರಬೇತಿ ಕೊಡ್ತಾರೆ. ನಿರ್ಭಯ್ ಚೇತನದಲ್ಲಿ ಮೇಲ್ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇದಾರಲ್ಲ, ಅವ್ರಿಗೆ ತರಬೇತಿ ಕೊಡ್ತಾರೆ. ಯಾವ ರೀತಿ ಮಹಿಳೆಯರ ಒಂದು ಸಂವೇದನೆ ಯಾವ ರೀತಿ ಬೆಳೆಸ್ಕೋಬೇಕು ಅಂತ, ಲಿಂಗ ಸಂವೇದನೆ ಯಾವ ರೀತಿ ಬೆಳೆಸ್ಕೋಬೇಕು ಅಂತ. ಮತ್ತೆ ನಿರ್ಭಯ್ ದೃಷ್ಟಿ ಅಂತಂದ್ರೆ ಮಹಿಳೆಯರ ಸುರಕ್ಷತೆಗೆ ಅಗತ್ಯವಿರುವಂತಹ ಎಲ್ಲ ಒಂದು ಉಪಕ್ರಮಗಳನ್ನ ಕೈಗೊಳ್ತಾರೆ. ಫಾರ್ ಎಕ್ಸಾಂಪಲ್ ಪ್ಯಾನಿಕ್ ಬಟನ್ಸ್ ಅಳವಡಿಸೋದು, CCTV ಅಂತ, ಓಕೆ, ಇದೆಲ್ಲ ಸೇಫ್ಟಿ ಮೆಷರ್ಸ್ ಅನ್ನು ತಗೊಳ್ಳೋದು ಯಾವುದು? ನಿರ್ಭಯ್ ದೃಷ್ಟಿ. ರೈಟ್. ನೆಕ್ಸ್ಟ್ ಸುಶ್ರುತ ಪ್ರತಿಮೆ. ಸುಶ್ರುತ ಯಾರು? ಫಾದರ್ ಆಫ್ ಮೆಡಿಸಿನ್ ಅಲ್ವಾ? ಚರಕ ಮತ್ತು ಸುಶ್ರುತ ಹೇಳಿದ್ರಲ್ಲ. ನಮ್ಮ ಒಂದು ಗುಪ್ತರ ಕಾಲದಲ್ಲಿ ವೈದ್ಯಕೀಯ ಲೋಕಕ್ಕೆ ಬಹಳಷ್ಟು ಕೊಡುಗೆ ನೀಡಿದವರು, ಅಪಾರ ಕೊಡುಗೆ ನೀಡಿದವರು. ಓಕೆ. ಸುಶ್ರುತ ಸಂಹಿತೆ, ಚರಕ ಸಂಹಿತೆ ಎಲ್ಲ ಕೇಳಿರ್ತೀರ. ಇವರದು ಅಂದ್ರೆ ಇವ್ರನ್ನ ಫಾದರ್ ಆಫ್ ಸರ್ಜರಿ ಅಂತ ಕೂಡ ಹೇಳ್ತೀವಿ. ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂತ. ಇವರ ಒಂದು ಪ್ರತಿಮೆಯನ್ನ UK ಎಡಿನ್ಬರ್ಗ್, ಸ್ಕಾಟ್ಲ್ಯಾಂಡ್ ಹತ್ರ ಎಡಿನ್ಬರ್ಗ್ ಇವ್ರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದಾರೆ. ಓಕೆ, ಚಿಕ್ಕ ಮೂರ್ತಿ. ಹಾಗಾಗಿ ಇದು ನ್ಯೂಸ್ ಇದೆ. ಅಭಿಜ್ಞಾನ್ ಆಪ್ ಇದನ್ನ ಡೆವಲಪ್ ಮಾಡೋರು ಯಾರು ಅಂತಂದ್ರೆ NCR. ನಿಮ್ಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ಈ ಒಂದು ಕ್ರೈಮ್ ರೇಟ್ ಎಲ್ಲ ಜಾಸ್ತಿ ಆಗ್ತದೆ. ಕ್ರಿಮಿನಲ್ಸ್ ತಪ್ಪಿಸ್ಕೊಂಡು ಬೇರೆ ಬೇರೆ ರಾಜ್ಯಗಳೆಲ್ಲ ತಲೆ ಬಿಸ್ಕೊಂಡು ಬರ್ತಾರೆ. ಸೊ ನೀವು ಇಂಟರ್ಪೋಲ್ ಕೇಳಿರ್ತೀರಾ. ಫ್ರಾನ್ಸ್ ನಲ್ಲಿ ಲಿಯೋನ್ ಎಂಬಲ್ಲಿ ಅದರ ಹೆಡ್ ಕ್ವಾರ್ಟರ್ಸ್ ಇದೆ. ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್ ಇಂಟರ್ಪೋಲ್ ಅಂತ ಕರಿತೀವಿ ಅಲ್ವಾ? ಈಗ ನಮ್ಮ ದೇಶದ CBI ಇದರ ಒಂದು ಏಜೆನ್ಸಿ ಆಗಿರುತ್ತೆ. ಅದು ನಿಮಗೆ ಈ ಒಂದು ಬ್ಲೂ ಕಾರ್ನರ್ ನೋಟಿಸ್, ಸಿಲ್ವರ್ ನೋಟಿಸ್ ಈ ತರ ಎಲ್ಲ ರಿಲೀಸ್ ಮಾಡುತ್ತೆ. ಏನಾದ್ರು ಅಪರಾಧಿಗಳು ಬಚ್ಚಿಟ್ಕೊಂಡಿದ್ರೆ ಅವ್ರನ್ನ ಕರ್ಕೊಂಡು ಬಂದೋದಕ್ಕೆ ಮಾಹಿತಿ ಕೊಡೋದು, ಇದಕ್ಕೆಲ್ಲ ಫೆಸಿಲಿಟೇಟ್ ಮಾಡುತ್ತೆ. ಓಕೆ. ಈ ಅಭಿಜ್ಞಾನ್ ಆಪ್ ಅಂದ್ರೆ ಏನಾದ್ರು ಅಪರಾಧಿಗಳು ತಪ್ಪಿಸ್ಕೊಂಡು ಏನಾದ್ರು ಬೇರೆ ರಾಜ್ಯಗಳಲ್ಲಿದ್ರೆ, ಬೇರೆ ಪ್ಲೇಸ್ಗಳಲ್ಲಿದ್ರೆ ಈಸಿಯಾಗಿ ಅವ್ರು ಬೆರಳಚ್ಚನ್ನ ತಗೊಂಡ್ರೆ ಸಾಕು, ಅವ್ರು ಮಾಡಿರುವಂತಹ ಕ್ರೈಮ್ ಸೊ ಎಲ್ಲಾದ್ರೂ ಕೂಡ ಅಲ್ಲಿ ನಮಗೆ ವಿಸಿಬಲ್ ಆಗುತ್ತೆ. ನಮಗೆ ಪೊಲೀಸ್ ಆರ್ಗನೈಸೇಷನ್. ಓಕೆ. ಸೊ ಟು ಗೆಟ್ ದ ಫಿಂಗರ್ ಪ್ರಿಂಟ್ಸ್ ಆಫ್ ಕ್ರಿಮಿನಲ್ಸ್, ಅದಕ್ಕೆ ಅಂತ ಹೊಸ ಅಭಿಜ್ಞಾನ್ ಆಪ್. ಓಕೆ. ನೆಕ್ಸ್ಟ್ ರೈಟ್ ಟು ವಾಕ್, ಪಾದಾಚಾರಿಗಳಿಗೆ ನಡೆಯುವ ಹಕ್ಕು. ಓಕೆ. ಇದನ್ನ ಫಂಡಮೆಂಟಲ್ ರೈಟ್ ಅಂತ ಸುಪ್ರೀಂ ಕೋರ್ಟ್. ನಾವು ಪಾದಾಚಾರಿಗಳು ಹೋಗ್ತೀವಲ್ಲ, ಸೊ ಇವರಿಗೆ ನೀವು ನಡ್ಕೊಂಡು ಹೋಗೋದು ನಿಮ್ಮ ಒಂದು ಮೂಲಭೂತ ಹಕ್ಕು ಅಂತ ಹೇಳಿದ್ದಾರೆ. ಯಾವ ಆರ್ಟಿಕಲ್ ಕೆಳಗಡೆ? ಆರ್ಟಿಕಲ್ 91 ಕ್ಲಾಸ್ D. ಇನ್ನೊಂದು ಆರ್ಟಿಕಲ್ 21 ರೈಟ್ ಟು ಲೈಫ್. ಓಕೆ. ಸೊ ರೈಟ್ ಟು ಫ್ರೀಡಮ್, ಸೊ ಸ್ವಾತಂತ್ರ್ಯ ಹಕ್ಕಿನಡಿ ಕೂಡ ಅವಕಾಶ ಕೊಟ್ಟಿದೆ. ಸೊ ಆರ್ಟಿಕಲ್ 21. ಈಗ ಈ ಮೋಟಾರ್ ವೆಹಿಕಲ್ ಸವಾರನ್ನು ಹೋಗ್ತಿದ್ದಾನೆ, ಈ ಕಡೆ ಪಾದಚಾರಿನೂ ಹೋಗ್ತಿದ್ದಾನೆ. ಈ ಇಬ್ಬರಲ್ಲಿ ಯಾರಿಗೆ ಮಹತ್ವ ಕೊಡ್ಬೇಕು, ಯಾರಿಗೆ ಒಂದು ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ ಪ್ರಕಾರ ಪಾದಚಾರಿಗಳು. ಬಡವರನ್ನೇ
ರೋಡ್ ಮೇಲೆ ನಡ್ಕೊಂಡು ಹೋಗೋದು. ಸೊ ಹಾಗಾಗಿ ಸೊ vulnerable section of the society should be given more priority. Okay, they have to be protected. Supreme Court right to walk is a fundamental right. Okay, ಇತ್ತೀಚಿನ ಒಂದು ವರ್ಡಿಕ್ಸ್ ಅನ್ನು ಕೇಳುತ್ತೇವೆ ಈಗ. ಸೊ ಹ್ಯಾವಿಂಗ್ ಮೆನ್ಸ್ಟ್ರುಯಲ್ ಹೆಲ್ತ್, ಮಹಿಳೆಯರಿಗೆ ತಮ್ಮ ಒಂದು ಋತುಸ್ರಾವ ಸಮಯದಲ್ಲಿ ನೈರ್ಮಲ್ಯ ಆರೋಗ್ಯದಿಂದ ಹೊಂದುವುದು ಕೂಡ ಏನಂತ ಹೇಳಿದ್ರೆ ಇಟ್ಸ್ ಆಲ್ಸೋ ಫಂಡಮೆಂಟಲ್ ರೈಟ್ ಅಂತ ಇದು ಹೊಸ ಒಂದು ವರ್ಡಿಕ್ಸ್ ಅನ್ನ ಸುಪ್ರೀಂ ಕೋರ್ಟ್ ನೀಡ್ತಾ ಬರ್ತಿದೆ. ನೆಕ್ಸ್ಟ್ ಬಂದು ಸೊ ಫುಡ್ ಪ್ಲಾಂಟ್ ಪ್ರೈಸ್. ಓಕೆ, ಫುಡ್ ಪ್ಲಾನೆಟ್ ಪ್ರೈಸ್ ಅಂತ, ಸಾರಿ ಸ್ವಲ್ಪ ಟೈಪಿಂಗ್ ಎರರ್ ಆಗಿದೆ, ದಯವಿಟ್ಟು ಕ್ಷಮಿಸಿ, ಅರ್ಜೆಂಟ್ ಆಗಿ ಮಾಡಕ್ ಹೋಗಿ. ಸೊ ಫುಡ್ ಪ್ಲಾನೆಟ್ ಪ್ರೈಸ್ ಅಂತ, ಫುಡ್ ಪ್ಲಾನೆಟ್ ಪ್ರೈಸ್ ಮೊಟ್ಟ ಮೊದಲ ಬಾರಿಗೆ ಒಂದು ಆಹಾರ ಗ್ರಹ ಪ್ರಶಸ್ತಿ ಅಂತ ಅಥವಾ ಫುಡ್ ಪ್ಲಾನೆಟ್ ಪ್ರಶಸ್ತಿ ಅಂತಾನೆ ಹೇಳ್ತೀವಿ ಇಡೀ ದೇಶದಲ್ಲಿ. ಸೊ ಭಾರತ ಇದುವರೆಗಿಂತ ಪ್ರಶಸ್ತಿನ ಪಡ್ಕೊಂಡಿರ್ಲಿಲ್ಲ. ಮೊದಲ ಬಾರಿಗೆ ಆಂಧ್ರ ಪ್ರದೇಶದಲ್ಲಿ ಒಂದು ಕಮ್ಯುನಿಟಿ ಅವ್ರಿಗೆ ಏನಕ್ಕೋಸ್ಕರ ಅಂತಂದ್ರೆ ನ್ಯಾಚುರಲ್ ಫಾರ್ಮಿಂಗ್, ನೈಸರ್ಗಿಕ ಬೇಸಾಯವನ್ನ ಮಾಡುತ್ತ ಒಂದು ಸಮುದಾಯ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಆಂಧ್ರ ಪ್ರದೇಶದ ಒಂದು ಆರ್ಗನೈಸೇಷನ್ ಅಥವಾ ಕಮ್ಯುನಿಟಿ ಸೊ ಹೂ ಹ್ಯಾಸ್ ಪ್ರಾಕ್ಟೀಸ್ಡ್ ದಿಸ್ ನ್ಯಾಚುರಲ್ ಫಾರ್ಮಿಂಗ್, ನೈಸರ್ಗಿಕ ಬೇಸಾಯ ಮಾಡಿದಕ್ಕೋಸ್ಕರ ಒಂದು ಸಮುದಾಯಕ್ಕೆ ಈ ಪ್ರಶಸ್ತಿ ಸಿಕ್ಕಿದೆ. ಓಕೆ, ಫುಡ್ ಪ್ಲಾನೆಟ್ ಪ್ರೈಸ್. ನೆಕ್ಸ್ಟ್ ಏಬಲ್ ಪ್ರಶಸ್ತಿ. ಓಕೆ, ಸೊ ಗುಡ್ ಪಾಲ್ಟಿಂಗ್ ಅವರಿಗೆ ಜರ್ಮನಿಯವರು ಏಬಲ್ ಪ್ರಶಸ್ತಿ ಯಾವ ಒಂದು ಕ್ಷೇತ್ರಕ್ಕೆ ಕೊಡೋದು, ಇವೆಲ್ಲ ಗಣಿತದ ನೋಬೆಲ್ ಅಂತ ಕರಿತೀವಿ ಏಬಲ್. ಓಕೆ, ಸೊ ಗುಡ್ ಪಾಲ್ಟಿಂಗ್ ಹೆಂಗ್ ನೆನ್ಪಿಟ್ಕೋಬೇಕು, ಗಣಿತ ಬರೀ ಫಾಲ್ಟ್ ಆಗುತ್ತೆ ಅಂತ ಅಲ್ವಾ, ಗಣಿತ ಫಾಲ್ಟ್ ಆಗುತ್ತಲ್ವಾ, ಆ ತರ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ 3D ಪ್ರಿಂಟೆಡ್ ಆರ್ಟಿಫಿಷಿಯಲ್ ಲೀಫ್ ಅಂತ. ಸೊ 3D ಇದು ಜುಲೈ ಕರೆಂಟ್ ಅಫೇರ್ಸ್ ಏನಪ್ಪಾ ಅಂತಂದ್ರೆ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಕೋರಲ್ ರೀಫ್ಸ್ ಅಂತ ಕೇಳಿದ್ರೆ ಅವಳದಂಡೆ ಎಲ್ಲಿ ಕಂಡು ಬರುತ್ತೆ, ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್, ಹಕ್ ಮನ್ನಾರು. ಓಕೆ, ಈ ಕೋರಲ್ ರೀಫ್ಸ್ ವೆರಿ ಸೆನ್ಸಿಟಿವ್ ಟು ಗ್ಲೋಬಲ್ ವಾರ್ಮಿಂಗ್. ಅಂದ್ರೆ ಜಾಗತಿಕ ತಾಪಮಾನ ಆದ್ರೆ ಕೋರಲ್ ರೀಫ್ಸ್ ಎಲ್ಲ ಸಾಮೂಹಿಕವಾಗಿ ಸಾವನ್ನಪ್ಪಡ್ತಾರೆ. ಅದಕ್ಕೋಸ್ಕರ ಈಗ ನಾವು ಆರ್ಟಿಫಿಷಿಯಲ್, ಯಾಕಂದ್ರೆ ಫಿಶ್ಗಳಿಗೆ ಹ್ಯಾಬಿಟೇಟ್ ಅಲ್ವಾ ಇದು ಯಾವ್ದು ಕೋರಲ್ ರೀಫ್ಸ್, ಆರ್ಟಿಫಿಷಿಯಲ್ ಆಗಿದೆ 3D ಒಂದು. ನೆಕ್ಸ್ಟ್ ನೇದರ್ಲ್ಯಾಂಡ್ ಮಸ್ಕಟ್ ಆಗಿತ್ತು, ಇದನ್ನ ಇತ್ತೀಚೆಗೆ ಖೇಲೋ ಇಂಡಿಯಾ ಗೇಮ್ಸ್ ಅನ್ನು ಜಾಸ್ತಿ ಕೇಳ್ತಾರೆ. ಖೇಲೋ ಇಂಡಿಯಾದಲ್ಲಿ ಹಿಂದಿನ ಕ್ಲಾಸ್ ಜಸ್ಟ್ ಗ್ಲಾನ್ಸ್ ಬ್ಯಾಕ್ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್. ಓಕೆ, ಇದನ್ನ ಎಲ್ಲಿ ನಡೆಸಿದ್ರೆ ಛತ್ತೀಸ್ಗಢಲ್ಲಿ 3 ಪ್ಲೇಸಸ್, ರಾಯ್ಪುರ್, ಜಬಲ್ಪುರ್, ಸರ್ಗುಜಾ. ಓಕೆ, ಈ 3 ಪ್ಲೇಸಸ್ ಅಲ್ಲಿ ಬುಡಕಟ್ಟು ಒಂದು ಗೇಮ್ಸ್ ಅಂತ ಕ್ರೀಡೋತ್ಸವ ಅಂತ ಮಾಡ್ತಾರೆ. ಯಾರು ಗೊತ್ತಾ, ಗೆದ್ದಿದ್ದು ನಮ್ಮ ಕರ್ನಾಟಕ, ಹೈಯೆಸ್ಟ್ ಮೆಡಲ್ಸ್ ಬಂದಿದ್ದು ಕರ್ನಾಟಕ. ಟ್ರೈಬಲ್ ಪೀಪಲ್ ನಮ್ಮಲ್ಲಿ ಅಷ್ಟಿಲ್ಲ, ಒಡಿಶಾ ಜಾರ್ಖಂಡ್ ಇರೋದು, ಆದ್ರೂ ಕೂಡ ಕರ್ನಾಟಕಕ್ಕೆ ಹೈಯೆಸ್ಟ್ ಮೆಡಲ್ಸ್. ಇಲ್ಲಿ ಮಾಸ್ಕ್ ಏನಾಗ್ತದೆ 3 ಏನು ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್. ಇನ್ನು ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಅಂತ ಬಂದ್ರೆ ಆ ವಿಂಟರ್ ಗೇಮ್ಸ್ ಅಲ್ಲಿ 2 ಇದೆ, ಒಂದು ಸ್ನೋ ಗೇಮ್ಸ್, ಇನ್ನೊಂದು ಐಸ್ ಗೇಮ್ಸ್. ಸ್ನೋ ಗೇಮ್ ನಡೆದಿದ್ದು ಲಡಾಖ್ ಅಲ್ಲಿ, ಐಸ್ ಗೇಮ್ ನಡೆಸಿದ್ದು ಗುಲ್ಮಾರ್ಗ್, ಜಮ್ಮು ಕಾಶ್ಮೀರ ಗುಲ್ಮಾರ್ಗ್. ಇದರಲ್ಲಿ ಯಾರು ಗೊತ್ತಾ ವಿನ್ನರ್ ಇಸ್ ಯಾರು, ಇಂಡಿಯನ್ ಆರ್ಮಿ. ಲಾಸ್ಟ್ ಟೈಮ್ ಅವರು ವಿನ್ನರ್ ಆಗಿದ್ದು, ಈ ಸತಿ ಅವರು ವಿನ್ನರ್ ಆಗಿದ್ದಾರೆ, ಇಂಡಿಯನ್ ಆರ್ಮಿ. ಮತ್ತೆ ಇಲ್ಲಿ ಸಂಸ್ಕೃತಿ ಯಾವ್ದು, ಸೊ ಲಡಾಖ್ ಅಲ್ಲಿ ಶಾನ್ವಿ ಶ್ರೀ ಅಂದ್ರೆ ಅದು ಸ್ನೋ ಲೆಪರ್ಡ್ಗೆ ಲ್ಯಾಂಗ್ವೇಜ್ ಅಲ್ಲಿ ಸ್ಥಳೀಯ ಭಾಷೆಯಲ್ಲಿ ಶಾನ್ವಿ ಶ್ರೀ ಅಂತ ಹೇಳ್ತಾರೆ. ಓಕೆ, ಅದು ಮ್ಯಾಸ್ಕಟ್. ನೆಕ್ಸ್ಟ್ 3ನೇ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್. ಬೀಚ್ ಗೇಮ್ಸ್ ಎಲ್ಲಿ ನಡೀತು ಅಂತಂದ್ರೆ ದಿಯು ಅಲ್ಲಿ ಅದೆಷ್ಟು ಗೋಗ್ಲಾ ಬೀಚ್ ಅಂತ. ಗೋಗ್ಲಾ ಬೀಚ್ ಅಲ್ಲಿ ಈ ಒಂದು ಬೀಚ್ ಗೇಮ್ಸ್ ಆಯ್ತು. ಇದರಲ್ಲೂ ಕರ್ನಾಟಕ ಹೈಯೆಸ್ಟ್ ನಂಬರ್ ಆಫ್ ಮೆಡಲ್ಸ್ ನೋಡಿ, ಎಂತಹ ಒಂದು ಕ್ರೀಡಾ ಯುವಶಕ್ತಿ ನಮ್ಮಲ್ಲಿದೆ ಅಲ್ವಾ. ಸೊ ಇದರಲ್ಲಿ ಮ್ಯಾಸ್ಕಟ್ ಏನಾಗಿತ್ತು ಅಂತಂದ್ರೆ ಕರ್ಲ್ ಬಂದು ಮ್ಯಾಸ್ಕಟ್ ಎಲ್ಲಿ ನಡೀತು, ಯಾರು ಹೈಯೆಸ್ಟ್ ಮೆಡಲ್ ತಗೊಂಡ್ರು ಮತ್ತೆ ಮ್ಯಾಸ್ಕಟ್ ಇಷ್ಟು ಇರ್ತದೆ ಸರ್ಕಾರ. ನೆಕ್ಸ್ಟ್ ಬಂದು ಟೈಮ್ಸ್ 100 ಸ್ಪೋರ್ಟ್ಸ್ ಪರ್ಸನ್, ವರ್ಲ್ಡ್ ಅಲ್ಲಿ ಬೆಸ್ಟ್ ಸ್ಪೋರ್ಟ್ಸ್ ಪರ್ಸನ್ಸ್ ಯಾರು ಅಂತ ಟೈಮ್ಸ್ ಮ್ಯಾಗ್ಝಿನ್ ಲಿಸ್ಟ್ ಔಟ್ ಮಾಡಿದೆ. ಅದರಲ್ಲಿ ಆಯ್ಕೆಯಾಗಿರುವಂತಹ ಏಕೈಕ ಕ್ರೀಡಾಪಟು ಭಾರತೀಯ ಸ್ಮೃತಿ ಮಂದಾನ, ಕ್ರಿಕೆಟರ್. ಓಕೆ, ನೆಕ್ಸ್ಟ್ WPI ಓವರ್ಸೀಸ್ ಪ್ರೈಸ್ ಇಂಡೆಕ್ಸ್. ಇಲ್ಲ ಒಂದು ಬೇಸ್ ಇಯರ್ ಮೂಲ ವರ್ಷವನ್ನು 11 ಫೋರಿಂದ ಚೇಂಜ್ ಮಾಡಿದೆ. ಎಷ್ಟು ಗೊತ್ತಾ, 2022-23 ಮೂಲ ವರ್ಷ ಬದಲಾಗಿದೆ. 22-23 ಜಾನಕಿ ಅಮ್ಮ, ಓಕೆ, ಗ್ರೇಟೆಸ್ಟ್ playback singer, legend. Okay, so she has left the legacy of singing. So ಇವರು ಈಚೆಗೆ ನಮಗೆಲ್ಲ ಅಗಲಿದ್ದಾರೆ. 20 ಭಾಷೆಗಳಲ್ಲಿ ಹಾಡಿದ್ದಾರೆ.
ಓಕೆ, ಇವ್ರು ಆಡುವಂತ ರೆಕಾರ್ಡ್ ನೋಡಿ, 40,000 ಹಾಡುಗಳನ್ನ ಆಡಿದ್ದಾರೆ. ಏನೋ ನೋಡ್ತಾರೆ, ಗುಂಡೂರಕ್ಕೆ ಒಂದು ಹಳ್ಳಿ, ಆಂಧ್ರ ಪ್ರದೇಶ ಗುಂಡೂರಕ್ಕೆ ಪಲ್ಲಪಟ್ಲ ಅಂತ ಆ ಹಳ್ಳಿ. ಓಕೆ, ಸೊ ಮತ್ತೆ ಇವ್ರ ಬಗ್ಗೆ ಇವ್ರನ್ನ ಏನಂತ ಕರಿತೀರಂದ್ರೆ ಸಾಮಾನ್ಯವಾಗಿ ಅಂದ್ರೆ ಜನಪ್ರಿಯರಾಗಿದ್ದು ನೈಟಿಂಗೇಲ್ ಆಫ್ ಸೌತ್ ಇಂಡಿಯಾ, ದಕ್ಷಿಣ ಭಾರತ ಕೂಗಿಗೆ. ನೆಕ್ಸ್ಟ್ ಇವ್ರ ಬಗ್ಗೆ ಏನ್ ತಿಳ್ಕೋಬೇಕು ಅಂತಂದ್ರೆ, ಸೊ ಶಿ ಬಾರ್ನ್ ಇನ್ 1988. ಓಕೆ, ಸೊ ಎಸ್ ಜಾನಕಿ ಅಂತಂದ್ರೆ ಸಿಸ್ಥಲ ಎಸ್ ಜಾನಕಿ ಅಂತ 1938 ಓಕೆ, ಇವರು ಬಂದಿರೋ ಪ್ರಶಸ್ತಿಗಳು ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು ಪ್ರಶಸ್ತಿಗಳು ಬಂದಿದೆ. ಯಾವ ಪ್ರಶಸ್ತಿನ ಇವರು ರೆಫ್ಯೂಸ್ ಮಾಡಿದ್ದಾರೆ ಗೊತ್ತಾ? ಓಕೆ, ಸೊ ಯು ವೋಂಟ್ ಬಿಲೀವ್ ಪದ್ಮಭೂಷಣ ಪ್ರಶಸ್ತಿಯನ್ನ. ನಾನ್ ಪದ್ಮಭೂಷಣ ಎಲ್ಲ ಬೇಡ, ಐ ಡಿಸರ್ವ್ ಭಾರತ ರತ್ನ. ಇಷ್ಟು ಲೇಟಾಗಿ ಕೊಡ್ತಾ ಇದ್ದೀರಾ ನೀವು ಪದ್ಮಶ್ರೀ, ನನಗೆ ಬೇಡ ಅನ್ಬಿಟ್ಟು ಅದನ್ನ ತಿರಸ್ಕರಿಸಿದ್ರು. ಅಂಡ್ ಶಿ ಆಸ್ಕ್ಡ್ ಫಾರ್ ಭಾರತ ರತ್ನ. ಓಕೆ, ಐ ಡಿಸರ್ವ್ ದಟ್ ಅಂತ. ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅಂತೂ ಸುಮಾರು ಸಿಕ್ಕಿದಾವೆ. ಓಕೆ, ಪ್ಲೇ ಬ್ಯಾಕ್ ಸಿಂಗಿಂಗ್ಗೆ. ಓಕೆ, ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು. ಅದಾದ್ಮೇಲೆ ನಮ್ಮ ಕರ್ನಾಟಕದಿಂದ ಸಿಕ್ಕಿರುವಂತಹ ಅತ್ಯುನ್ನತ ಗೌರವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ನೆಕ್ಸ್ಟ್ ಇದಾದ್ಮೇಲೆ ಇನ್ನೇನಪ್ಪ ಗೊತ್ತಿರ್ಬೇಕು ಅಂದ್ರೆ, ನಮ್ಮ ಒಂದು ಮೈಸೂರು ಯೂನಿವರ್ಸಿಟಿಯಿಂದ ಅವರಿಗೆ ಡಾಕ್ಟರೇಟ್ ಸಿಕ್ಕಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ವಿಶ್ವವಿದ್ಯಾಲಯ ಎಸ್ ಜಾನಕಿ ಅವರಿಗೆ ಈ ಒಂದು ಡಾಕ್ಟರೇಟ್ ಕೊಟ್ಟಿದೆ ಅಂತ ಕೇಳಿದ್ರೆ ಯಾವುದು? ಮೈಸೂರು ವಿಶ್ವವಿದ್ಯಾಲಯ. ಓಕೆ, ಇವರಿಗೆ ನಮ್ಮ ಸಾಲುಮರದ ತಿಮ್ಮಕ್ಕ ಅವರಿಗೆ ಕೇಂದ್ರೀಯ ವಿಶ್ವವಿದ್ಯಾಲಯ ಅಥವಾ ಕಲಬುರಗಿಲಿರುವಂತಹ ಸೆಂಟ್ರಲ್ ಯೂನಿವರ್ಸಿಟಿ ಡಾಕ್ಟರೇಟ್ ಕೊಟ್ಟಿರೋದು. ಇದನ್ನ ತಿಳ್ಕೊಬೇಕಾಗತ್ತೆ. ಸೊ ದೇ ಮೇ ಆಸ್ಕ್ ಸಚ್ ಕ್ವಶನ್ಸ್. ನೆಕ್ಸ್ಟ್, ನಮ್ಮ ಭಾರತ ಮೂಲದ ಅನಿಲ್ ಮೆನನ್ ಇವರು ನಾಸಾದ ಆಸ್ಟ್ರೋನಾಟ್. ಇತ್ತೀಚೆಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ರು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಸೊ ಇದು ಬಿಟ್ಟು ಇನ್ಯಾರು ಹಿಂದೆನೆ ಹೋಗಿದ್ದು? ಓಕೆ, ಸೊ ನಮ್ಮ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಆಕ್ಸಿಯಂ 4 ಮಿಷನ್ ಅಲ್ಲಿ ಅಲ್ವಾ, ISS ಹೋಗಿದ್ರಲ್ಲ, ಅದೇ ತರ ಇವರು ಕೂಡ ಒಂದು ಪ್ರೈವೇಟ್ ಇದ್ರಲ್ಲಿ ಅನಿಲ್ ಮೆನನ್ ಕೂಡ ನಾಸಾಗ ಹೋಗಿದ್ದಾರೆ. ಓಕೆ, ನೆಕ್ಸ್ಟ್ E25 ಅಂದ್ರೆ ಏನ್ ಗೊತ್ತಾ? ಎಥೆನಾಲ್ 85 ಅಂತಂದ್ರೆ ಎಥೆನಾಲ್ 85 ಅಂತ. ಇಷ್ಟೇ ರೀ. ಈಗ 85% ಎಥೆನಾಲ್ ಹಾಕ್ತಾರೆ, ಇನ್ನು ಉಳಿದಿದ್ದು 15% ಪೆಟ್ರೋಲ್ ಹಾಕ್ತಾರೆ. ದೇ ಬ್ಲೆಂಡ್ ಎಥೆನಾಲ್ ವಿತ್ ಪೆಟ್ರೋಲ್ ಜೊತೆಗೆ ಎಥೆನಾಲ್ ನ ಮಿಕ್ಸ್ ಮಾಡಿದ್ರೆ ಅದು E85 ಅಂತ. ಓಕೆ, ಮೊಟ್ಟ ಮೊದಲ ಬಾರಿಗೆ ಮಾರುತಿ ಸುಜುಕಿ ಎಂಬಂತಹ ಕಂಪನಿ E85 ವೆಹಿಕಲ್ಸ್ ಅನ್ನ ತಯಾರಿಸಿ ಮಾರುಕಟ್ಟೆಗೆ ಪರಿಚಯಿಸಿದೆ. ಓಕೆ, ಮಾರುತಿ ಸುಜುಕಿ ಇಂಟ್ರೊಡ್ಯೂಸ್ E85 ವೆಹಿಕಲ್ಸ್ ಟು ದ ರೋಡ್. ಇಲ್ಲಿ ಇಂಜಿನ್ ಎಂತದ್ ಬೇಕಾಗುತ್ತೆ ಗೊತ್ತಾ? ಈಗ ಎಥೆನಾಲ್ 15 ಹಾಕಿದ್ರು ಓಡ್ಬೇಕು, ಎಥೆನಾಲ್ 20 ಹಾಕಿದ್ರು ಓಡ್ಬೇಕು, ಎಥೆನಾಲ್ 85 ಹಾಕಿದ್ರು ಓಡ್ಬೇಕು, ಎಥೆನಾಲ್ 100 ಹಾಕಿದ್ರು ಹೋಗ್ಬೇಕು. ಪೆಟ್ರೋಲ್ ಆಗ್ತಿಲ್ಲ, ಬರೀ ಎಥೆನಾಲ್ ಅಲ್ಲೇ ಓಡ್ಬೇಕು ಅಂದ್ರೆ ಓಡ್ಬೇಕು. ಅದಕ್ಕೆ ಸೊ ಫ್ಲೆಕ್ಸಿ ಫ್ಯೂಯಲ್ ವೆಹಿಕಲ್ಸ್ ಅಂತ ಹೇಳ್ತೇವೆ. ಅಂತಹ ವೆಹಿಕಲ್ಸ್ ಅನ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಅಂಡ್ ಮೋರ್ ಓವರ್ ನೆಕ್ಸ್ಟ್ ಇಯರ್ ಇಂದ ಡೆಲ್ಲಿಯಲ್ಲಿ ಯಾವುದೇ ಕಾರಣಕ್ಕೂ ಓಕೆ ಬೇರೆ ಒಂದು ಕನ್ವೆನ್ಷನಲ್ ವೆಹಿಕಲ್ಸ್ ನ ಓಡಿಸಂಗಿಲ್ಲ. ಎಥೆನಾಲ್ ವೆಹಿಕಲ್ಸ್ ಇರಬೇಕು, ಈ ವೆಹಿಕಲ್ಸ್ ಇರಬೇಕು ಅಂತದ್ದು ಒಂದು ಕಂಪಲ್ಷನ್ ತರ್ತಿದ್ದಾರೆ. ಈ 85 ಅಂದ್ರೆ 85% ಏನಿರುತ್ತೆ? ಎಥೆನಾಲ್ ಇರುತ್ತೆ. ಇನ್ನು ಉಳಿದಿದ್ದು 15% ಯಾರು ತಗೊಂಡ್ಬಂದಿರೋದು? ಮಾರುತಿ ಸುಜುಕಿ ಕಂಪನಿ. ಅದರ ಒಂದು ಇಂಜಿನ್ಸ್ ಏನಂತ ಅಂದ್ರೆ ಆ ವೆಹಿಕಲ್ಸ್ ಏನಂತೀವಿ? ಫ್ಲೆಕ್ಸಿ ಫ್ಯೂಯಲ್ ವೆಹಿಕಲ್ಸ್. ಓಕೆ, ನೆಕ್ಸ್ಟ್ PM ದಾಖಲೆಯ ಆಳ್ವಿಕೆ. ಓಕೆ, ಸೊ ಇವರು 4,398 ದಿನ ಜೂನ್ 10ಕ್ಕೆ ಓಕೆ 4,398 ದಿನವನ್ನ ಜೂನ್ 10ಕ್ಕೆ ಮುಗಿಸಿ ದಾಖಲೆ ಬರ್ತಿದ್ದಾರೆ. ದೀರ್ಘಕಾಲಿಕ ಆಡಳಿತ ಅವಧಿ. ಓಕೆ, ಹೈಯೆಸ್ಟ್ ಒಂದು ಟೆನ್ಯೂರ್. ಓಕೆ, ಪ್ರಧಾನ ಮಂತ್ರಿ ಮೊದಲು ನೆಹರು ಅವರಿದ್ರು, ಅವರ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಓಕೆ, ಸೊ ಅದರ ಹೈಯೆಸ್ಟ್ ಈ ಒಂದು ಟೆನ್ಯೂರ್ ಅನ್ನ ಹೊಂದಿರುವಂತಹ ದೀರ್ಘಾವಧಿ ಆಳ್ವಿಕೆಯನ್ನ ಮಾಡಿದಂತಹ ಪ್ರೈಮ್ ಮಿನಿಸ್ಟರ್ಸ್ ಯಾರ್ಯಾರು ಅಂದ್ರೆ, ಫಸ್ಟ್ ನರೇಂದ್ರ ಮೋದಿ, ಸೆಕೆಂಡ್ ನೆಹರು, ಮೂರನೇವರು ಇಂದಿರಾ ಗಾಂಧಿ, ನಾಲ್ಕನೇವರು ಬಂದು ಮನಮೋಹನ್ ಸಿಂಗ್. ಓಕೆ, ಮನಮೋಹನ್ ಸಿಂಗ್. ದೀಸ್ 4 ಪ್ರೈಮ್ ಮಿನಿಸ್ಟರ್ಸ್. ಸ್ಟೇಟ್ ಬಂದ್ರೆ ಹೈಯೆಸ್ಟ್ ದೀರ್ಘಾವಧಿ ಆಳ್ವಿಕೆ ನಡೆಸಿದವರು ಸಿದ್ದರಾಮಯ್ಯ, ಫಾಲೋಡ್ ಬೈ ದೇವರಾಜ ಅರಸ್, ಮೂರನೇವರು ಕರೆಕ್ಟ್, ನಾಲ್ಕನೇವರು ರಾಮಕೃಷ್ಣ ಹೆಗಡೆ ಅಲ್ಲ. ಕರ್ನಾಟಕದಲ್ಲಿ ದೀರ್ಘಾವಧಿ ಆಳ್ವಿಕೆ ಮಾಡಿದಂತಹ ಚೀಫ್ ಮಿನಿಸ್ಟರ್ಸ್ ಯಾರು ಅಂತಂದ್ರೆ, ಇತ್ತೀಚೆಗೆ ರೆಕಾರ್ಡ್ ಬ್ರೇಕ್ ಮಾಡಿದ್ದು ಅರಸ್ ಅವ್ರದ್ದು CM ಸಿದ್ದರಾಮಯ್ಯ. ಓಕೆ, ಎಕ್ಸ್ CM ಸಿದ್ದರಾಮಯ್ಯ. ಎರಡನೇವರು
ಸೊ ದೇವರಾಜ್ ಅರಸ್ 3ನೇವರು. ಸೊ ಎಸ್ ನಿಜಲಿಂಗಪ್ಪ 4ನೇವರು. ಸೊ ಯಾರಪ್ಪ ಅಂತಂದ್ರೆ ರಾಮಕೃಷ್ಣ ಹೆಗಡೆ. ಓಕೆ, ಸೊ ಅಸೆಂಡಿಂಗ್ ಆರ್ಡರ್ ಕೇಳ್ಬೋದು. ನೆಕ್ಸ್ಟ್, ಸೊ ಝೆಡ್ ಇಯರ್. ಓಕೆ, ಇವಾಗ ಅದು ಗಲಾಟೆ ನಡೀತಿದೆ ಝೆನ್ಜಿ. ಸೊ ಝೆನ್ಜಿ ಇಯರ್ ಅಂತಂದ್ರೆ 1997 ಇಂದ 2012 ಈ ಇಯರ್ ಅಲ್ಲಿ ಯಾರು ಹುಟ್ಟಿರ್ತಾರಲ್ಲ ಅವ್ರನ್ನ ಝೆನ್ಜಿಗಳು ಅಂತ ಕರಿತೀವಿ. ಓಕೆ, ಸೊ ಈ ಒಂದು 2012 ಆದ್ಮೇಲೆ ಆಲ್ಫಾ ಅಂತ ಕರಿತೇವೆ. ಓಕೆ, ಝೆನ್ಜಿ ಇಯರ್, ಯಾಕಂದ್ರೆ ಈಗೆಲ್ಲ ಕಾಕ್ರೋಚ್ ಪಾರ್ಟಿ ಇದೆಲ್ಲ ನಡೀತಾ ಇದೆಯಲ್ಲ, ಹಾಗಾಗಿ CJP ಎಲ್ಲ ಪ್ರೊಟೆಸ್ಟ್ ಮಾಡ್ತಿದ್ದಿಲ್ಲ ನೀಟ್ ವಿರುದ್ಧ, ಹಾಗಾಗಿ ಗೊತ್ತಿರ್ಬೇಕು. ಸೊ ಪ್ರಭಾಕರ್ ನಾವೋಲ್ಕರ್ ಸಮಿತಿ ನಾನು ನಿಮ್ಗೆ ಹೇಳಿದೀನಿ, ಡೆಮೋಗ್ರಫಿಕ್ ಚೇಂಜಸ್, ಈಗ ನಮ್ಮಲ್ಲಿ ಪಾಪ್ಯುಲೇಷನ್ ಚೇಂಜಸ್ ಯಾಕೆ ಆಗ್ತಾ ಇದೆ, ಓಕೆ, ಮೈಗ್ರೇಷನ್ ಇಂದ ಆಗ್ತಿದ್ಯಾ ಅಥವಾ ಫರ್ಟಿಲಿಟಿ ರೇಟ್ ಜಾಸ್ತಿ ಆಗಿ ಆಗ್ತಿದ್ಯಾ, ಓಕೆ, ಕಾರಣಗಳೇನು, ಅದರ ಒಂದು ಮೌಲ್ಯಮಾಪನ ಮಾಡ್ಲಿಕ್ಕೆ ಇವ್ಯಾಲ್ಯೂಯೇಷನ್ ಆಫ್ ಡೆಮೋಗ್ರಫಿಕ್ ಚೇಂಜಸ್ ವಿಲ್ ಬಿ ಡನ್ ಬೈ ಪ್ರಕಾಶ್ ಪ್ರಭಾಕರ್ ನಾವೋಲ್ಕರ್ ಸಮಿತಿ. ಇವರು ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ನೆಕ್ಸ್ಟ್, ಸೊ ಈ ಒಂದು ಧೀರಜ್ ಸೇತ್ ಯಾರಪ್ಪ ಅಂತಂದ್ರೆ ಈಸ್ ದ ಪ್ರೆಸೆಂಟ್ ಆರ್ಮಿ ಚೀಫ್ ಭೂಸೇನಾ ಮುಖ್ಯಸ್ಥರು. ನೇವಲ್ ಚೀಫ್ ಯಾರಿದ್ದಾರೆ? ಕೃಷ್ಣ ಸ್ವಾಮಿನಾಥನ್. ಸೊ ಇಲ್ಲಿ ನೋಡಿ, ನಿಮ್ಗೆ ಈ 3 ಗೊತ್ತಿರ್ಬೇಕು, CDS, ಆರ್ಮಿ ಚೀಫ್, ನೇವಿ ಚೀಫ್, ಮತ್ತೆ ಏರ್ ಚೀಫ್ ಮಾರ್ಷಲ್. ಓಕೆ, ಅಡ್ಮಿರಲ್ ಮತ್ತೆ ಆರ್ಮಿ ಚೀಫ್. ಸೊ ಅದಾದ್ಮೇಲೆ ನೇವಿ ಏರ್ ಚೀಫ್ ಮಾರ್ಷಲ್. ಸೊ CDS ಯಾರಿದ್ದಾರೆ ಅಂತಂದ್ರೆ ರಾಜಾ ಸುಬ್ರಮಣಿ, CDS ಚೀಫ್ ಡಿಫೆನ್ಸ್ ಸ್ಟಾಫ್. ಓಕೆ, he heads all these army, navy and air. ಯಾರು? ಸೊ ರಾಜ ಅಂತ ನೆನ್ಪಿಟ್ಕೊಳ್ಳಿ, 3ಕ್ಕೂ ರಾಜ ಯಾರು? CDS ರಾಜಾ ಸುಬ್ರಮಣಿ. ಮತ್ತೆ ಆರ್ಮಿ ಚೀಫ್ ರೀಸೆಂಟ್ ಆಗಿ ಜುಲೈಯಲ್ಲಿ ಆಯ್ಕೆ ಆಗಿರೋದು ಯಾರಂದ್ರೆ ಧೀರಜ್ ಸೇತ್. ಓಕೆ, ಮತ್ತೆ ನೇವಿ, ಸೊ ನೌಕಾಸೇನೆಗೆ ಆಯ್ಕೆ ಆಗಿರೋರು ಯಾರು ಅಂತಂದ್ರೆ ನೌಕಾಸೇನೆ ಕೃಷ್ಣ ಸ್ವಾಮಿನಾಥನ್. ನೀರು ಬಿದ್ದೋಗಿದ್ರ ಕೃಷ್ಣ ಕಾಪಾಡು ಅಂತೀರ. ಓಕೆ, ಮತ್ತೆ ಏರ್ ಚೀಫ್, ಓಕೆ, ಏರ್ ಚೀಫ್ ಮಾರ್ಷಲ್ ಯಾರಿದ್ದಾರೆ ಅಂತಂದ್ರೆ ಅಮರ್ಪ್ರೀತ್ ಸಿಂಗ್. ಓಕೆ, ಗಾಳಿಯಲ್ಲಿ ಪ್ರೀತಿಯಾಗಿದೆ ಅಂತ ಅಂದ್ಬಿಟ್ಟು, ಸೊ ಆ ರೀತಿ ನೆನ್ಪಿಟ್ಕೊಳಕ್ಕೆ. ರಾಜ ಸುಬ್ರಹ್ಮಣ್ಯನ್ CDS, ಧೀರಾ ಆರ್ಮಿದು ಧೀರಾ ಅಲ್ವಾ, ಧೀರಜ್ ಸೇತ್. ಓಕೆ, ಸೊ ನೌಕಾ ನೀರಲ್ಲಿ ಬಿದ್ದೋಗಿದ್ರೆ, ನೌಕಾ ಅಂದ್ರೆ ನೀರಲ್ವೇನ್ರಿ. ಓಕೆ, ಸೊ ನೀರಲ್ಲಿ ಬಿದ್ದೋದಾಗ ದೇವರನ್ನ ಹೇಳ್ತೀವಲ್ಲ ಕೃಷ್ಣ ಕಾಪಾಡು ಅಂತ, ಕೃಷ್ಣ ಸ್ವಾಮಿನಾಥನ್. ಓಕೆ, ಸೊ ಏರ್ ಚೀಫ್ ಅಂದಾಗ ಅಮರ್ಪ್ರೀತ್. ಓಕೆ, ಅಮರ್ಪ್ರೀತ್ ಗಾಳಿಯಲ್ಲಿ ಪ್ರೀತಿ ಆಗಿದೆ. ಓಕೆ, ಆ ಪ್ರೀತಿಗೆ ಬೆಲೆ ಇಲ್ಲ, ಏನಾದ್ರೂ ನೆನ್ಪಿಟ್ಕೊಳ್ಳಿ. ಓಕೆ, ಯು ಕೀಪ್ ದ ಏನು ಟ್ರಿಕ್. ಸಿಂಧಿಯಲ್ಲಿ ಈಗ ಎಷ್ಟು ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದೆ ನಮ್ಮಲ್ಲಿ? 8th ಶೆಡ್ಯೂಲ್ ಅಲ್ಲಿ 22 ಇದಾವೆ. 22ರಲ್ಲಿ 21 ಭಾಷೆಗಳಲ್ಲಿ ಆಲ್ರೆಡಿ ನಾವು ಸಂವಿಧಾನ ರಚನೆ ಮಾಡಿದ್ದೀವಿ, ಇಂಗ್ಲಿಷ್ ಅಲ್ಲಿ ಕೂಡ ಇದೆ. ಈಗ 22ನೇ ಭಾಷೆ ಸಿಂಧಿಯಲ್ಲಿ ಇತ್ತೀಚೆಗೆ ಸಂವಿಧಾನವನ್ನ ನಾವು ರೂಪಿಸಿದ್ದೇವೆ. ಓಕೆ, ಅದನ್ನ ಲೋಕಾರ್ಪಣೆ ಕೂಡ ಮಾಡಿದರೆ, ಹಾಗಾಗಿ ನ್ಯೂಸ್ ಆಗಿದೆ. ಇತ್ತೀಚೆಗೆ ಸಂವಿಧಾನವನ್ನ ಕೆಳಗಿನ ಯಾವ ಭಾಷೆಯಲ್ಲಿ ರಚಿಸಲಾಯಿತು ಅಂತ ಕೇಳ್ಬೋದು. ಸಿಂಧಿ ಭಾಷೆ. ಓಕೆ, ಲಾಸ್ಟ್ ಇದನ್ನೇ ತಗೊಂಡ್ರದ್ದು. ನೆಕ್ಸ್ಟ್, ಭಾರತ ಮತ್ತೆ ಇಂಡೋನೇಷ್ಯಾ. ಇತ್ತೀಚೆಗೆ ನಮ್ಮ ಪ್ರಧಾನಿ ಇಂಡೋನೇಷ್ಯಾಕ್ಕೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಕೆಲವೊಂದು ಏನು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಏನೇನಾಯ್ತು ಅಂತಂದ್ರೆ, ಒಂದು ಸಬಾಂಗ್ ಪೋರ್ಟ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ, ಸಬಾಂಗ್ ಪೋರ್ಟ್ ಬಂದರು ನಿರ್ಮಾಣ ಮಾಡ್ಲಿಕ್ಕೆ 2 ದೇಶಗಳು ಒಪ್ಪಿಗೆ ನೀಡಿದ್ವು. ಓಕೆ, ಇಲ್ಲಿ ಕೇಳಿ. ಸೊ ಸಬಾಂಗ್ ಪೋರ್ಟ್ ತಾನೆ ಬಂದರು. ಓಕೆ, ನೋಡಿ, ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಇಂಡೋನೇಷ್ಯಾಗೆ ಭೇಟಿ ಕೊಟ್ಟಿದ್ರು. ಸೊ ಆಗ ಒಂದು ಬಂದರನ್ನ ಅಭಿವೃದ್ಧಿ ಮಾಡೋದಾಗಿ ಸಹಿ ಹಾಕಿದ್ರು. ಅದ್ಯಾವ್ದು ಅಂದ್ರೆ ಸಬಾಂಗ್ ಪೋರ್ಟ್. ಓಕೆ, ಸೊ ಅಲ್ಲಿ ಇಂಡೋನೇಷ್ಯಾ ಬಂದು ಮುಸ್ಲಿಂ ಕಂಟ್ರಿ. ಸೊ ಆ ಮುಸ್ಲಿಂ ಕಂಟ್ರಿಗೆ ಸೊ ನಮ್ಮ ಪ್ರಧಾನಿ ಹೋಗಿ ಅಲ್ಲಿರುವಂತಹ ಹಿಂದೂ ಟೆಂಪಲ್ಗೆ ಭೇಟಿ ಕೊಟ್ಟಿದ್ರು. ಪ್ರಂಬನಾನ್ ಅಂತ ಅಂದ್ಬಿಟ್ಟು, ಪ್ರಂಬನಾನ್. ಓಕೆ, ಸೊ ಅಷ್ಟೇ ಅಲ್ಲ, ಇಂಡೋನೇಷ್ಯಾದ ಹೈಯೆಸ್ಟ್ ಹಾನರ್ ಯಾವ್ದು ಗೊತ್ತಾ? ಬಿಂಟಾಂಗ್. ಓಕೆ, ಸೊ ಬಿಂಟಾಂಗ್ ಆದಿಪೂರ್ಣ ರೀಸೆಂಟ್ ಅವಾರ್ಡ್ ಆದಿಪೂರ್ಣ, ಈ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಓಕೆ, ಇಂಡೋನೇಷ್ಯಾದಿಂದ. ರೈಟ್, ಸೊ ನಮ್ಮ ಒಂದು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಬ್ರಾಹ್ಮೋಸ್ ಮತ್ತೆ ಅಸ್ತ್ರ ಕೊಡ್ತೀವಿ ಅಂತ ಕೂಡ ಹೇಳಿದ್ದೇವೆ ಈ ದೇಶಕ್ಕೆ. ಜಾಗತಿಕ ಶೃಂಗಸಭೆ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ 2026ರಲ್ಲಿ ಭಾರತದಲ್ಲಿ ನಡೆದಿದೆ. ಓಕೆ, AI ಸಮಿಟ್ಸ್. ಇದಕ್ಕೆ ಮುಂಚೆ UK ಆಗಿತ್ತು, ಪ್ಯಾರಿಸ್ ಅಲ್ಲಿ ಆಗಿತ್ತು. ಓಕೆ, ಸೊ ಸಿಯೋಲ್ ದಕ್ಷಿಣ ಕೊರಿಯಾದಲ್ಲಿ ಆಗಿತ್ತು. 4ನೇ ಶೃಂಗಸಭೆ ಭಾರತದಲ್ಲಿ
ನ್ಯೂ ಡೆಹಲಿಲಿ ಆಗಿತ್ತು 2026. ಇಲ್ಲಿ 3 ನೀವು ನೆನ್ಪಿಟ್ಕೋಬೇಕು. ಒಂದು 2026 AI ಶೃಂಗಸಭೆ ಎಲ್ಲಿ ನಡೀತು ಅಂದ್ರೆ ಭಾರತದಲ್ಲಿ ನಡೀತು. ಥೀಮ್ ಏನಾಗಿತ್ತು ಅಂದ್ರೆ ಸರ್ವೇ ಜನ ಸುಖಿನೋ ಭವಂತು. ಓಕೆ, ಸೊ ಸ್ತಂಭಗಳು, ಪಿಲ್ಲರ್ಸ್, 3 ಪಿಲ್ಲರ್ಸ್, ಪೀಪಲ್, ಪ್ಲಾನೆಟ್, ಪ್ರೋಗ್ರೆಸ್, ಇದು ಸ್ತಂಭಗಳು. ಮತ್ತೆ ಚಕ್ರಗಳು ಎಷ್ಟಿದ್ವು ಅಂದ್ರೆ 7 ಚಕ್ರಾಸ್. ಓಕೆ, ಇಷ್ಟು ಪ್ಲೀಸ್ ರಿಮೆಂಬರ್. ನೆಕ್ಸ್ಟ್ ಸಮ್ಮಿಟ್ ಅಮೆರಿಕದಲ್ಲಿ ಶೆಡ್ಯೂಲ್ ಆಗಿದೆ 2027ಗೆ. ನೆಕ್ಸ್ಟ್ ವಂದೇ ಭಾರತ್ ಸ್ಲೀಪರ್ ಕೋಚ್. ಈ ವಂದೇ ಭಾರತ್ ಸ್ಲೀಪರ್ ಕೋಚ್ ಅನ್ನ ಎಲ್ಲಿಂದ ಎಲ್ಲಿಗೆ, ವಂದೇ ಭಾರತ್ ಟ್ರೈನ್ಸ್ ಅಥವಾ ಟ್ರೈನ್ 18 ಇದನ್ನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಚೆನ್ನೈ ಇದು ತಯಾರಿಸಿರೋದು, ಇಂಡಿಜಿನಿಯಸ್ಲಿ ಬಿಲ್ಟು. ಸೊ ಆಲ್ಮೋಸ್ಟ್ 160 km/h ಸ್ಪೀಡ್ ಇರೋದು. ಇದು ಮೊದಲೇನೆ ಲಾಂಚ್ ಮಾಡಿದೀವಿ. ಆದ್ರೆ ಈಗ ಸ್ಲೀಪರ್ ಕೋಚ್ ಮಲ್ಕೊಂಡು ಹೋಗಕ್ಕೆ, ಓಕೆ, ಲಕ್ಸುರಿ ಟ್ರೈನ್, ಇದನ್ನ ಇತ್ತೀಚೆಗೆ ಅವರ ಟು ಗುವಾಹಟಿ. ಓಕೆ, ಸೊ ಗುವಾಹಟಿ ಇಲ್ಲಿಗೆ ಸ್ಲೀಪರ್ ಕೋಚ್ ಅನ್ನ ಚಾಲನೆಗೊಳಿಸಿದ್ದಾರೆ. ಓಕೆ, ಸೊ ಮತ್ತೆ ಇನ್ನೊಂದು ಹೈಡ್ರೋಜನ್ ಬೇಸ್ಡ್ ಟ್ರೈನ್ ಅಂತ, ಹೈಡ್ರೋಜನ್ ಚಾಲಿತ ಒಂದು ರೈಲು, ವೆರಿ ಇಂಪಾರ್ಟೆಂಟ್. ಹೈಡ್ರೋಜನ್ ಚಾಲಿತ ರೈಲು ಯಾವುದು ಅಂತಂದ್ರೆ, ಸೊ ಅದನ್ನ ಎಲ್ಲಿಂದ ಎಲ್ಲಿಗೆ ಅಂದ್ರೆ ಹರಿಯಾಣದ ಸೋನಿಪತ್ ಟು ಜಿಂದ್, ಸೋನಿಪತ್ ಇಂದ ಜಿಂದ್ಗೆ, ಸೋನಿಪತ್ ಟು ಜಿಂದ್. ಇದು ದೇಶದ ಮೊಟ್ಟ ಮೊದಲ ಹೈಡ್ರೋಜನ್ ಆಧಾರಿತ, ಜಲಜನಕ ಆಧಾರಿತ ರೈಲು. ಓಕೆ, ನೆಕ್ಸ್ಟ್ ಬುಲೆಟ್ ಟ್ರೈನ್ ಎಲ್ಲಿಂದ ಎಲ್ಲಿಗೆ ಅಂತ ಹೇಳಿದ್ರೆ ಮುಂಬೈ ಟು ಅಹಮದಾಬಾದ್. ಓಕೆ, ಸೊ ಪ್ಲೀಸ್ ರಿಮೆಂಬರ್, ಈ ಹೈಡ್ರೋಜನ್ ಬೇಸ್ಡ್ ಟ್ರೈನ್ ಅನ್ನ ಕೇಳಬಹುದು. ಸ್ಲೀಪರ್ ಕೋಚ್ ಅವರ ಟು ಗುವಾಹಟಿ. ಸೊ ಸ್ವದೇಶ್ ಸಿಸ್ಟಮ್ ಅಂತಂದ್ರೆ ಈ ಒಂದು ಉಪ್ಪು ನೀರನ್ನ ಸಿಹಿ ನೀರಾಗಿ ಮಾಡ್ಲಿಕ್ಕೆ. ಓಕೆ, ಸೊ ಸಮುದ್ರದಲ್ಲಿರುವಂತಹ ಉಪ್ಪು ನೀರು ಸಿಹಿ ನೀರಾಗಿ ಮಾಡಕ್ಕೆ ಅದರ ಒಂದು ಫುಲ್ ಫಾರ್ಮ್ ಏನಪ್ಪ ಅಂದ್ರೆ ಸಿ ವಾಟರ್ ಡಿಸಲಿನೈಸೇಷನ್ ಸಿಸ್ಟಮ್. ಸಿ ವಾಟರ್, ಸಿ ಅಂದ್ರೆ ಸಮುದ್ರದ ನೀರು, ಸಿ ವಾಟರ್ ಡಿಸಲಿನೈಸೇಷನ್ ಅಂದ್ರೆ ನಿರ್ಲವಣೀಕರಣ, ಡಿಸಲಿನೈಸೇಷನ್ ಸ್ಕೀಮ್ ಅಂತ ಅಂದ್ಬಿಟ್ಟು, ಡಿಸಲಿನೈಸೇಷನ್. ಓಕೆ, DRDO ಇದನ್ನ ತಗೊಂಡ್ ಬಂದಿದ್ದಾರೆ. ಯಾಕಂದ್ರೆ ಕೆಲವೊಂದು ಈಗ ಒಂದು ನೀರಿನ ಅಭಾವ ಹೆಚ್ಚಾಗುತ್ತೆ. ಓಕೆ, ಡಿಸಲಿನೈಸೇಷನ್ ಮಾಡೋದು ಅಂದ್ರೆ ಈ ರಿವರ್ಸ್ ಹಾರೋ ಬಳಸ್ತೀವಿ ನಾವು, ರಿವರ್ಸ್ ಆಸ್ಮೋಸಿಸ್, ಆ ಒಂದು ಪ್ರಕ್ರಿಯೆ ಮೂಲಕ ಡಿಸಲಿನೈಸೇಷನ್ ಮಾಡ್ತೀವಿ. ಸೊ ಇಂತಹ ಒಂದು ವ್ಯವಸ್ಥೆನ DRDO ತಗೊಂಡ್ ಬಂದಿದೆ. EV4 ವೀಸಾ ಅಂತ ಹೊಸದಾಗಿ ಟ್ರಂಪ್ ಇಂಟ್ರೊಡ್ಯೂಸ್ ಮಾಡಿದಾನೆ, ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಒಂದು ವೀಸಾ ಆಗಿದೆ. ಓಕೆ, ನೆಕ್ಸ್ಟ್ ಯುನೈಟೆಡ್ ನೇಷನ್ ಜನರಲ್ ಸೆಕ್ರೆಟರಿ ಅವಾರ್ಡ್. ನಾನ್ ನಿಮ್ಗೆ ಯುನೈಟೆಡ್ ನೇಷನ್ ಜೆಂಡರ್ ಅವಾರ್ಡ್ ಅಂತ ಒಂದು ಅಭಿಲಾಷಾ ಬಾರಕ್ ಅವ್ರದ್ದು ಹೇಳಿದ್ದೀನಿ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ. ಬಟ್ ಇದು ಈ ಒಂದು ಜನರಲ್ ಸೆಕ್ರೆಟರಿ ಅವಾರ್ಡ್ ಅನ್ನ ಸ್ವಾತಿ ಶಾಂತಕುಮಾರ್, ಓಕೆ, ಸೊ ಸ್ವಾತಿ ಶಾಂತಕುಮಾರ್ ಇವ್ರಿಗೆ ಸಿಕ್ಕಿದೆ. ಓಕೆ, ಸೊ ಸ್ವಾತಿ ಶಾಂತಕುಮಾರ್ ಇದು UN ಜನರಲ್ ಸೆಕ್ರೆಟರಿ ಅವಾರ್ಡ್. ಸುಗಮ್ಯ ಭಾರತ್ ಯಾವ್ದಕ್ಕೆ ಸಂಬಂಧಿಸಿದೆ ಅಂತಂದ್ರೆ, ಸೊ ವಿಕಲಚೇತನರು ಅಥವಾ ಈ ಒಂದು ಅಂಗವಿಕಲರು ಅವರ ಒಂದು ಸಾಮರ್ಥ್ಯಾಭಿವೃದ್ಧಿಗಾಗಿ, ಸೊ ಅವರ ಒಂದು ಸಬಲೀಕರಣಕ್ಕಾಗಿ ಇರುವಂತಹ ಒಂದು ಯೋಜನೆ ಸುಗಮ್ಯ ಭಾರತ್. 3/35 ಅಂತಂದ್ರೆ ಏನ್ ಗೊತ್ತಾ, 3 ಸಿನ್ಗೂಡ್ಸ್ ಅಂತ. ಸಿನ್ಗೂಡ್ಸ್ ಅಂತಂದ್ರೆ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಹಾನಿಕರವಾದಂತಹ ಕೆಲವೊಂದು ಉತ್ಪನ್ನಗಳು, ಯಾವುದು ಸಿಗರೇಟ್ ಅಥವಾ ತಂಬಾಕು, ಆಲ್ಕೋಹಾಲ್ ಮತ್ತೆ ಶುಗರಿ ಐಟಮ್ಸ್, ಶುಗರಿ ಬಿವರೇಜಸ್, ಈ 3 ಮೇಲೆ ಸೊ 35, ಸೊ 35 ಅಷ್ಟೊತ್ತಿಗೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಹಾಕ್ಬೇಕು ಅಂತ ಹೇಳೋದನೆ ಇದನ್ನ 3/35 ಅಂತ ಅಂದ್ಬಿಟ್ಟು. ಹೋಪ್ ಮಿಷನ್ ಅಂತಂದ್ರೆ ಹಿಮಾಲಯನ್ ಔಟ್ ಪೋಸ್ಟ್ ಫಾರ್ ಪ್ಲಾನೆಟರಿ ಎಕ್ಸ್ಪ್ಲೋರೇಷನ್. ಈಗ ನಾವು ಮಾಸ್ ಎಕ್ಸ್ಪ್ಲೋರ್ ಮಾಡ್ತಿದೀವಿ, ಮೂನ್ ಎಕ್ಸ್ಪ್ಲೋರ್ ಮಾಡ್ತಿದೀವಿ. ಸೊ ಒಂದು ಕಂಪನಿ, ಬೆಂಗಳೂರು ಬೇಸ್ಡ್ ಕಂಪನಿ ಪ್ರೋಟೋ ಪ್ಲಾನೆಟ್ ಅಂತ ಮತ್ತೆ ಇಸ್ರೋ ಇವಿಬ್ರು ಸೇರ್ಕೊಂಡು ಈ ಒಂದು ಸಿಮ್ಯುಲೇಷನ್ ಆಫ್ ಒಂದು ಸ್ಪೇಸ್ ತರನೇ ಎನ್ವಿರಾನ್ಮೆಂಟ್ ನ ಅಲ್ಲಿ ಕ್ರಿಯೇಟ್ ಮಾಡ್ತಿದ್ದಾರೆ. ಎಲ್ಲಿ ಅಂದ್ರೆ ಲಡಾಖ್ ಅಲ್ಲಿ. ಮತ್ತೆ ಮಿಷನ್ ಮಿತ್ರ ಹೇಳಿದೆ ನಿಮ್ಗೆ, ನೆನ್ಪಿದ್ಯಾ? ಮಿಷನ್ ಮಿತ್ರದಲ್ಲೂ ಕೂಡ ಇದೇ ತರನೇ ಲೇಹ್ ಅಲ್ಲಿ. ಓಕೆ, ಸೊ ಸೇಮ್ ಒಂದು ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಓಕೆ, ಸೊ ಇದು ಲಡಾಖ್ ನ ಝೋಕರ್ ವ್ಯಾಲಿ ಇಲ್ಲಿ ಮಾಡ್ತಿದ್ದಾರೆ ಹೋಪ್ ಮಿಷನ್. ನೆಕ್ಸ್ಟ್ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು. ಸೊ ಇದನ್ನ 72ನೇದು ಇದು. ಯಾರ್ಯಾರು ಅಂದ್ರೆ ಜೂರಿ ಯಾರಾಗಿದ್ರು ಅಂದ್ರೆ ಜಯರಾಜು, ಇದನ್ನ ನೋಡ್ಕೊಳ್ಳಿ ಸಾಕು. ಬೆಸ್ಟ್ ಫಿಲ್ಮ್ ಬಂದು ಆರ್ಟಿಕಲ್ 370. ಓಕೆ, ಸೊ ಸ್ಪೆಷಲ್ ಸ್ಟೇಟಸ್ ಟು ಜಮ್ಮು ಕಾಶ್ಮೀರ್. ಸೊ ಅತ್ಯುತ್ತಮ ಬೆಸ್ಟ್ ಆಕ್ಟರ್ ಬಂದು ಮಮ್ಮುಟ್ಟಿ, ಬೆಸ್ಟ್ ಆಕ್ಟ್ರೆಸ್ ಯಾಮಿ ಗೌತಮಿ. ಓಕೆ, ಸೊ ಮತ್ತೆ ಅತ್ಯುತ್ತಮ ನಿರ್ದೇಶಕ ರಾಜ್ಕುಮಾರ್ ಪೆರಿಯಾಸ್ವಾಮಿ, ಅತ್ಯುತ್ತಮ ಮನರಂಜನಾ ಚಿತ್ರ ಕಲ್ಕಿ. ಓಕೆ, ಅತ್ಯುತ್ತಮ ಪೋಷಕ ನಟ ಸಂಜಯ್ ಮಿಶ್ರಾ, ಅತ್ಯುತ್ತಮ ಪೋಷಕ ನಟಿ ರೂಪಶ್ರೀ. ಸೊ ಕರ್ನಾಟಕಕ್ಕೆ ಏನು ಸಿಕ್ಕಿದೆ ಈ ಒಂದು ರಾಷ್ಟ್ರೀಯ ಪ್ರಶಸ್ತಿ ಅಂತಂದ್ರೆ ಅತ್ಯುತ್ತಮ ಕನ್ನಡ ಚಿತ್ರ ಮಿಥ್ಯಾ ಅಂತ. ಓಕೆ, ಸೊ ನೆಕ್ಸ್ಟ್
ಮೋದಿ ಅವರಿಗೆ ಯಾವ್ಯಾವ ಪ್ರಶಸ್ತಿಗಳೆಲ್ಲ ಸಿಕ್ಕಿದೆ ಅಂತ. ವೆರಿ ರೀಸೆಂಟ್ಲಿ ಬಿಂದಾಂಗ್ ಆದಿಪೂರ್ಣ, ಓಕೆ, ಇಂಡೋನೇಷ್ಯಾದು. ಗಾರ್ಜಿಯನ್ ಆಫ್ ದ ಬ್ಲೂ ಹೊರೈಸನ್, ಸೀಶೆಲ್ಸ್. ಸೊ ಮೆಡಲ್ ಆಫ್ ದಿ ಕ್ರೆಸ್ನೆಟ್ಸ್, ಇಸ್ರೇಲ್ದು. ಅಂದ್ರೆ ಕ್ರೆಸ್ನೆಟ್ ಅಂತಂದ್ರೆ ನೆಸೆಟ್ ಅಂತ ಕರಿತೀವಿ ಈ ಒಂದು ಇಸ್ರೇಲ್ ಪಾರ್ಲಿಮೆಂಟ್ ನ. ಸೊ ನೆಸೆಟ್ ಅಂತ ಅಂದ್ಬಿಟ್ಟು ಮೆಡಲ್ ಆಫ್ ನೆಸೆಟ್ ಅಂತ. ರಾಯಲ್ ನಾರ್ವಿಜಿಯನ್ ಆರ್ಡರ್ ಆಫ್ ಮೆರಿಟ್ ಅಂತ. ನೆಕ್ಸ್ಟ್ ಸೊ ಪೋಲಾರ್ ಸ್ಟಾರ್, ಸ್ವೀಡನ್ ದೇಶದ್ದು. FAO ಅಗ್ರಿಕೋಲಾ ಪ್ರಶಸ್ತಿ. ಇತ್ತೀಚೆಗೆ 100ನೇ ಒಂದು ದೇಶಕ್ಕೆ ವಿದೇಶಿ ಪ್ರವಾಸ ಮಾಡಿದ್ರು, ಸ್ಲೋವಾಕಿಯಾ. ಅದನ್ನ ಹೇಳ್ತೀನಿ, ಅದರ ಒಂದು ಪ್ರಶಸ್ತಿ ಕೂಡ ಅವ್ರಿಗೆ ಸಿಕ್ಕಿದೆ, ಸ್ಲೋವಾಕಿಯಾ ಪ್ರಶಸ್ತಿ ಅಂತ. ಓಕೆ, ಮತ್ತೆ ಕಾಮನ್ವೆಲ್ತ್ ಕ್ರೀಡಾಕೂಟ ಎಲ್ಲಿ ನಡೀತಾ ಇದೆ ಅಂತ ಕೇಳ್ಬೋದು. 23rd ಗ್ಲಾಸ್ಗೋ, ಸ್ಕಾಟ್ಲೆಂಡ್ ನ ಗ್ಲಾಸ್ಗೋದಲ್ಲಿ ಇದನ್ನ ಆನ್ ಗೋಯಿಂಗ್ ಇದೆ. ಓಕೆ, 77 ದೇಶಗಳು ಭಾಗವಹಿಸಿದ್ವಿ. ಭಾರತದಿಂದ ಮೀರಾಬಾಯಿ ಚಾನು ಮತ್ತೆ ಲವ್ಲಿನಾ ಬೋರ್ಗೊಹೈನ್, ಓಕೆ, ಇವರು ವಿಶೇಷವಾಗಿ ಭಾಗವಹಿಸ್ತಿದ್ದಾರೆ. ಓಕೆ, ಮತ್ತೆ ಸ್ವಲ್ಪ ಒನ್ ಲೈನರ್ಸ್ ಇದೆ, ಕೇಳಿಸ್ಕೊಂಬಿಡಿ. ಓಕೆ, ಪ್ಲೀಸ್ ಲಿಸನ್ ಟು ಮೀ. ಪಂಪ ಪ್ರಶಸ್ತಿ ಯಾರಿಗೆ ಸಿಕ್ಕಿರೋದು? ದೇವನೂರು ಮಹಾದೇವ. ಓಕೆ, ಸೊ ಇವರು ದಲಿತ ಸಾಹಿತಿ. ಅಲ್ಲದೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ, ಕುಸುಮ ಬಾಲೆಗೆ. ಓಕೆ, ಮತ್ತೆ ವೈಕೋಮ್ ಪ್ರಶಸ್ತಿ. ಓಕೆ, ಕೇರಳ ರಾಜ್ಯ ಇತ್ತೀಚೆಗೆ ಅವರಿಗೆ ಸೊ ವೈಕೋಮ್ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದೆ. ಸೊ ಈ ಒಂದು ಪಂಪ ಪ್ರಶಸ್ತಿ, ಅಭಿನವ ಪಂಪ, ಸಾರಿ, ಆದಿಕವಿ ಪಂಪನ ಹೆಸರಲ್ಲಿ ಕೊಡಮಾಡುವಂತ ಪ್ರಶಸ್ತಿ. ಓಕೆ, ನೆಕ್ಸ್ಟ್ ಶುಭಾಂಶು ಶುಕ್ಲ, ಇನ್ಫಾರ್ಮೇಶನ್ ಎಲ್ಲ ಇದಕ್ಕೆ ಹೋಗಿದ್ರಲ್ಲ, ಬಾಹ್ಯಾಕಾಶಕ್ಕೆ ಹೋಗಿದ್ರಲ್ಲ, ಅವರಿಗೆ ಸಿಕ್ಕಿದಂತಹ ಇತ್ತೀಚಿನ ಒಂದು ಪ್ರಶಸ್ತಿ ಅಶೋಕ ಚಕ್ರ. ಸೊ ಪೀಸ್ ಟೈಮ್ ಅವಾರ್ಡ್ ಅಂತ ಹೇಳಿದ್ನಲ್ಲ, ಈ ಶುಭಾಂಶು ಶುಕ್ಲ ಅವರ ಆತ್ಮಚರಿತ್ರೆ ದ ಸೆಕೆಂಡ್ ಹಾರ್ಬಿಟ್ ಹೇಳ್ಕೊಂಡು ಹೋಗ್ತೀನಿ. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ಇಡೀ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಡಗು ಮರುಬಳಕೆ ಮಾಡೋದ್ರಲ್ಲಿ ಫಸ್ಟ್ ಸ್ಥಾನದಲ್ಲಿದ್ದು, ಅಂದ್ರೆ ಶಿಪ್ ರೀಸೈಕ್ಲಿಂಗ್ ಅಲ್ಲಿ ಫಸ್ಟ್ ಸ್ಥಾನದಲ್ಲಿರೋದು ಯಾವುದು ಅಂದ್ರೆ ಭಾರತ. ಮತ್ತೆ ಇನ್ನೊಂದು POS ಅಂತ, ಪಾಯಿಂಟ್ ಆಫ್ ಸ್ಪೇಸ್ ಅಂತ. ಓಕೆ, ಸೊ ಸಾರಿ, PIS, ಪಾಯಿಂಟ್ ಇನ್ ಸ್ಪೇಸ್ ಅಂತ. ಇದ್ರ ಅರ್ಥ ಏನ್ ಗೊತ್ತಾ? ಈಗ ವಿಮಾನಗಳು ಇಳಿಲಿಕ್ಕೆ ಗಗನ್ ಅಥವಾ ನಾವಿಕ್ ವ್ಯವಸ್ಥೆ ಇದೆ, ಆದ್ರೆ ಹೆಲಿಕಾಪ್ಟರ್ಗಳು ಇಳಿಲಿಕ್ಕೆ ಇತ್ತೀಚೆಗೆ ಮಹಾರಾಷ್ಟ್ರದ್ದು ಈ ಒಂದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸತ್ತೋದ್ರಲ್ಲ, ಪವಾರ್. ಓಕೆ, ಸೊ ಅವರ ಹೆಂಡತಿ ಈಗ ನಾವ್ ಶಿ ಇಸ್ ದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಮಹಾರಾಷ್ಟ್ರ, ಸುನಂದಿ. ಓಕೆ, ಈ ತರ ಅವಘಡಗಳು ಸಂಭವಿಸಬಾರದು ಅಂದ್ರೆ ಪ್ರೈವೇಟ್ ಹೆಲಿಕಾಪ್ಟರ್ಸ್ಗೂ ಕೂಡ ನಿಖರವಾಗಿ ಈ ಒಂದು ಫಾಗ್ ಬಗ್ಗೆ, ಹವಾಮಾನದ ಬಗ್ಗೆ, ಬ್ಯಾಡ್ ವೆದರ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು. ಅದಕ್ಕೇನೆ ಒಂದು ಉಂಡವಳ್ಳಿ ಅಂತ, ಉಂಡವಳ್ಳಿ ಆಂಧ್ರ ಪ್ರದೇಶ್, ಇಲ್ಲಿ ಈ ಒಂದು ಎಲಿಪೋರ್ಟ್ ಅನ್ನ AP ಎಲಿಪೋರ್ಟ್, PIS ಹೆಲಿಪೋರ್ಟ್ ಅನ್ನ ತಂದಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಹೆಲಿಕಾಪ್ಟರ್ಗಳಿಗೆ ಬ್ಯಾಡ್ ವೆದರ್ ಅಥವಾ ಫಾಗ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಉಂಡವಳ್ಳಿ, ಆಂಧ್ರ ಪ್ರದೇಶ್. ಓಕೆ, ಸೊ ಇದು ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಬ್ಲೂ ಬಾಂಡ್ ಅಂತ, ನೀಲಿ ಬಾಂಡ್ ಅನ್ನ, ಏನಕ್ಕೆ ಅಂದ್ರೆ ಬಂದರು ಅಭಿವೃದ್ಧಿ, ಕರಾವಳಿ ಭಾಗದ ಅಭಿವೃದ್ಧಿ ಮಾಡ್ಲಿಕ್ಕೆ ಬ್ಲೂ ಬಾಂಡ್ ಅನ್ನ ಇಶ್ಯೂ ಮಾಡ್ತಾರೆ. ಅದು ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ಇಶ್ಯೂ ಮಾಡ್ತಿರೋರು ಯಾರು? ಈ ಬಾಂಡ್ ಅನ್ನ ಇಶ್ಯೂ ಮಾಡ್ತಿರೋದು ಯಾರು ಅಂದ್ರೆ ಸಾಗರಮಾಲಾ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ಸಾಗರಮಾಲಾ ಅಂತಂದ್ರೆ ಗೊತ್ತಿಲ್ಲ, ಪೋರ್ಟ್ ಲಿಡ್ ಡೆವಲಪ್ಮೆಂಟ್, ಬಂದರು ಆಧಾರಿತ ಅಭಿವೃದ್ಧಿಗೆ ಸಾಗರಮಾಲಾ ಯೋಜನೆ ಅಂತ ಕರಿತೀವಿ. ಸಾಗರಮಾಲಾ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಇದಕ್ಕೆ ಬ್ಲೂ ಬಾಂಡ್ ಅನ್ನ ಇಶ್ಯೂ ಮಾಡ್ತಿದೆ, ಅದು ಕೂಡ ನ್ಯೂಸ್ ಅಲ್ಲಿ ಇದೆ. ಓಕೆ, ಸೊ ಆಪರೇಷನ್ ಡೆಲ್ಟಾ ಹಂಟ್ ಅಂತ ಮಾಡ್ತಿದ್ದಾರೆ. ಏನಕ್ಕೆ ಅಂತಂದ್ರೆ ಈಗ SIR ಗೊತ್ತಿದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಅಂದ್ಬಿಟ್ಟು ಆ ಒಂದು SIR ಅಲ್ಲಿ ಈ ಅಕ್ರಮ ವಲಸಿಗರನ್ನೆಲ್ಲ ಫಿಲ್ಟರ್ ಔಟ್ ಮಾಡ್ತಿದಾರಲ್ಲ, ಸೊ ಇದಕ್ಕೆ ಸೆಪರೇಟ್ ಆಗಿ ಆಪರೇಷನ್ ಡೆಲ್ಟಾ ಹಂಟ್ ಅಂತ ಅಂದ್ಬಿಟ್ಟು ಗುಜರಾತ್ ಅಲ್ಲಿ ಮಾಡಿದ್ದಾರೆ, ಟು ಫಿಲ್ಟರ್ ಔಟ್ ಇಲ್ಲಿಗಲ್ ಮೈಗ್ರೆಂಟ್ಸ್ ಆಫ್ ಬಾಂಗ್ಲಾದೇಶದ ಸೊ ಅಕ್ರಮ ವಲಸಿಗರನ್ನ ಆಚೆ ಹಾಕ್ಲಿಕ್ಕೆ. ನೆಕ್ಸ್ಟ್ ಈ ಒಂದು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಎಲ್ಲಿ ನಡೀತು ಅಂದ್ರೆ ಅಜರ್ಬೈಜಾನ್ ಅಲ್ಲಿ ನಡೀತು. ಓಕೆ, WTO ಕ್ಯಾಮ್ರೂನ್ ಅಲ್ಲಿ ಯೌಂಡೆಲ್ ನಡೀತು. ವಿಶ್ವ ವ್ಯಾಪಾರ ಸಂಘಟನೆ ಸೊ ಕ್ಯಾಮ್ರೂನ್ ನ ಯೌಂಡೆಲ್ ನಡೆದಿದೆ, 2 ವರ್ಷಕ್ಕೊಂದ್ಸತಿ ಆಗೋದು. ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಎಲ್ಲಿ ನಡೀತು ಅಂದ್ರೆ ಅಜರ್ಬೈಜಾನ್ ಅಲ್ಲಿ ನಡೀತು. ಓಕೆ, ಸೊ ವರ್ಲ್ಡ್ಸ್ ಫಸ್ಟ್ ಪರ್ಮನೆಂಟ್ ನ್ಯೂಕ್ಲಿಯರ್ ವೇಸ್ಟ್ ಅಂದ್ರೆ ಒಂದು ನ್ಯೂಕ್ಲಿಯರ್ ವೇಸ್ಟ್ ನ ರೆಪಾಸಿಟರಿ ಆಗಿ ಎಲ್ಲಿ ತಂದಿದ್ದಾರೆ ಅಂತಂದ್ರೆ ಸೊ ಫಿನ್ಲ್ಯಾಂಡ್ ಅಲ್ಲಿ. ಸೊ ಪ್ರಧಾನಿಯವರ 100ನೇ ಒಂದು ವಿದೇಶಿ ಪ್ರವಾಸ ಸ್ಲೋವಾಕಿಯಾಗೆ ಹೋಗಿದ್ದಾರೆ. ಅವರ ಒಂದು ಅಂದ್ರೆ ಆ ಸ್ಲೋವಾಕಿಯಾ ದೇಶ ಕೊಟ್ಟಂತಹ ಪ್ರಶಸ್ತಿ ಆರ್ಡರ್ ಆಫ್ ವೈಟ್ ಡಬಲ್ ಕ್ರಾಸ್. ಓಕೆ, ಸೊ ವೆನೆಜುವೆಲಾದಲ್ಲಿ ನಮ್ಮ ಅಂದ್ರೆ ಈ ಒಂದು ಟ್ರಂಪ್ ಒಂದು ಆಪರೇಷನ್ ಕೈಗೊಂಡಿದ್ರು, ಯಾವುದು ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ಅಂತ ಅಂದ್ಬಿಟ್ಟು. ಓಕೆ, ಸೊ ಇತ್ತೀಚೆಗೆ ವೆನೆಜುವೆಲಾದಲ್ಲಿ ಅರ್ಥಕ್ವೇಕ್ ಆದಾಗ ನಾವು ಕೊಟ್ಟಂತಹ ನೆರವು ಯಾವುದು? ಅಮಿಸ್ತಾತ್
ಆಪರೇಷನ್ ಅಮಿಸ್ತಾದ್, ಸ್ನೇಹ ಅಂತ ಅರ್ಥ. ಸೊ ಸಿಂಧು, ಆಪರೇಷನ್ ಸಿಂಧು ಇರಾನ್ ಅಲ್ಲಿ. ಓಕೆ, ಇರಾನ್ ಅಲ್ಲಿ ನಮ್ಮ ಭಾರತೀಯರ ಅಂದ್ರೆ ಅಲ್ಲಿ ಕೊಟ್ಟಂತಹ ಒಂದು ಸಹಾಯ ಹಸ್ತ. ಆಪರೇಷನ್ ಇಂದ್ರಾವತಿ ಹೈಟಿಲಿ. ಓಕೆ, ಸೊ ಆಪರೇಷನ್ ಕಾವೇರಿ ಸುಡಾನ್, ಆಪರೇಷನ್ ಅಜಯ್ ಇಸ್ರೇಲ್, ಇದು ಗೊತ್ತಿರ್ಬೇಕು. ನಾರ್ವೆ ಚೆಸ್ ಟೈಟಲ್ ಯಾರಿಗೆ ಸಿಕ್ಕಿದೆ ಅಂತಂದ್ರೆ ಆರ್ ಪ್ರಜ್ಞಾನಂದ. ಓಕೆ, ಆಮೇಲೆ ಇತ್ತೀಚೆಗೆ ಎಸ್, ಸೊ ವರ್ಲ್ಡ್ ಸೂಪರ್ ಕಂಪ್ಯೂಟರ್, ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಯಾವ್ದೀಗ? ಚೈನಾದು. ಮೊದ್ಲಿದಂತ US ಹಿಂದಿಕ್ ಬಿಟ್ಟೀಗ ಲೈನ್ ಶೈನ್ ಅಂತ. ಸೊ ಚೈನಾಸ್ ಸೂಪರ್ ಕಂಪ್ಯೂಟರ್ ವರ್ಲ್ಡ್ಸ್ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಆಗಿದೆ. ನಮ್ದು ಯಾವುದು? ಓಕೆ, ಸೊ ನಮ್ದು ಬಂದು ಶಕ್ತಿ ಕ್ಲೌಡ್ ಅಥವಾ ಪರಂ ರುದ್ರ ಅಂತ ಕೂಡ ಕರಿತೀವಿ, ಇಂಡಿಯಾ ಸೂಪರ್ ಕಂಪ್ಯೂಟರ್. ನೆಕ್ಸ್ಟ್ 30th ಪ್ಲೇಸ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಯಾವ್ದು ಅಂತಂದ್ರೆ ಬ್ರಿಕ್ಸ್. ಕ್ವಿಕ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಸೊ ಬ್ರಿಕ್ಸ್ 2008 ಪ್ರಾರಂಭ ಆಗಿದ್ದು. ಸೊ ಜೊಹಾನ್ಸನ್ಬರ್ಗ್, ಸೊ ಇದು ಎಕಟೆನ್ಬರ್ಗ್ ನ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬ್ರಿಕ್ಸ್ ಅಂತ ಹೇಳ್ಬಿಡ್ತೀನಿ. ಬ್ರಿಕ್ಸ್ ಮತ್ತೆ VBG ರಾಮ್ಜಿ ಬ್ರೀಫ್ ಆಗಿ ಹೇಳಿ, ಐ ವಿಲ್ ವೈಂಡ್ ಅಪ್ ದಿ ಸೆಷನ್. ಸೊ ಬ್ರಿಕ್ಸ್ ಬಂದು ಇದನ್ನ ಜಿಮ್ ಓನಿಲ್ ಅನ್ನೋರು ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ 2001ರಲ್ಲಿ, 2008ರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಷ್ಯಾದಲ್ಲಿ ಬ್ರಿಕ್ ಸಮಿಟ್ ಅಂತ ಆಗುತ್ತೆ, ರಷ್ಯಾದ ಎಕಟೆನ್ಬರ್ಗ್ ಅಲ್ಲಿ. 2009ರಲ್ಲಿ ಸೌತ್ ಆಫ್ರಿಕಾ ಆಡ್ ಆಗುತ್ತೆ. ಓಕೆ, ಇದುವರೆಗೂ ಭಾರತದಲ್ಲಿ 4 ಬಾರಿ ಸಮಾವೇಶ ನಡೆದಿದೆ. ಓಕೆ, ಸೊ ಇದು 4ನೇದು. 2012ರಲ್ಲಿ ಒಂದು, 2016ರಲ್ಲಿ, 2020ರಲ್ಲಿ, 2026ರಲ್ಲಿ. ಓಕೆ, ಇದು 4ನೇ ಸಾರಿ ಬ್ರಿಕ್ಸ್ ಸಮಾವೇಶ ಭಾರತದಲ್ಲಿ ಜರುಗಲಿದೆ, ನ್ಯೂ ಡೆಲ್ಲಿಯಲ್ಲಿ. ಓಕೆ, ಸೊ ಮತ್ತೆ ಬ್ರಿಕ್ಸ್ ಸಮಾವೇಶ ಇನ್ನ ನಡೆಯೋಕ್ಕಿಂತ ಮುಂಚೆ ಕೆಲವೊಂದು ಘೋಷಣೆಗಳನ್ನು ಕೊಟ್ಟಿದ್ದಾರೆ, ಇಂಡೋರ್ ಘೋಷಣೆ. ಇದು ಯಾವ್ದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಇದನ್ನ ಬ್ರಿಕ್ಸ್ ಅಗ್ರಿಕಲ್ಚರಲ್ ಚಾರ್ಟರ್ ಅಂತ ಕರಿತೀವಿ. ಸೊ ಬ್ರಿಕ್ಸ್ ಕೃಷಿ ಸಚಿವರು ಸೇರ್ಕೊಂಡು ಒಂದು ಚಾರ್ಟರ್ ನ ರಿಲೀಸ್ ಮಾಡಿದ್ದಾರೆ, ಅದನ್ನ ಇಂಡೋರ್ ಘೋಷಣೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಗುವಾಹಟಿ ಡಿಕ್ಲರೇಷನ್. ಗುವಾಹಟಿ ಅಂತಂದ್ರೆ ಸೊ ಇದು ಯಾವ್ದಕ್ಕೆ ಸಂಬಂಧಿಸಿದ್ರೆ ಮಾದಕ ದ್ರವ್ಯ ವ್ಯಸನ. ಸೊ ಇದನ್ನ ಮುಕ್ತಗೊಳಿಸಬೇಕು ಬ್ರಿಕ್ಸ್ ದೇಶಗಳಲ್ಲಿ ಅನ್ನೋದಕ್ಕೆ, ಡ್ರಗ್ ಫ್ರೀ ಒಂದು ಬ್ರಿಕ್ಸ್ ಕಂಟ್ರೀಸ್ ಆಗಿರ್ಬೇಕು ಅಂತ. ಸೊ ಅದು ಗುವಾಹಟಿ ಡಿಕ್ಲರೇಷನ್. ಮತ್ತೆ ಬ್ರಿಕ್ಸ್ ನ ಶೆರ್ಪಾ ಯಾರು ಅಂತಂದ್ರೆ ಸುಧಾಕರ್ ದಲೇಲಾ. ಓಕೆ, ಸುಧಾಕರ್ ದಲೇಲಾ ಬ್ರಿಕ್ಸ್ ಶೆರ್ಪಾ. ಸೊ ಮತ್ತೆ ಇದು ಎಷ್ಟೇ ಒಂದು ಬ್ರಿಕ್ಸ್ ಸಮಿಟ್ ಅಂದ್ರೆ 16th ಬ್ರಿಕ್ಸ್ ಸಮಿಟ್. ಓಕೆ, ನ್ಯೂ ಕಂಟ್ರೀಸ್. ಇದು ಮೋಸ್ಟ್ ಪೊಟೆನ್ಶಿಯಲ್ ಕ್ವಶನ್. ಬ್ರಿಕ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಇದರ ಜೊತೆಗೆ ICU ಇಂದು ಅಂತ ಇಟ್ಕೊಳ್ಳಿ ಕೋಡ್ ನಿಮ್ಗೆ, ICU ಇಂದು. ಓಕೆ, ಸೊ ಏನಪ್ಪಾ ಅಂದ್ರೆ ಐ ಅಂದ್ರೆ ಇರಾನ್, ಎಸ್ ಅಂದ್ರೆ ಸೌದಿ ಅರೇಬಿಯಾ, ಇ ಅಂದ್ರೆ ಈಜಿಪ್ಟ್, ಇನ್ನೊಂದು ಇ ಅಂದ್ರೆ ಇಥಿಯೋಪಿಯಾ, ಇ ಅಂದ್ರೆ UAE, ಇನ್ನೊಂದು ಇಂದು ಅಂದ್ರೆ ಇಂಡೋನೇಷ್ಯಾ. ICU ಇಂದು. ಓಕೆ, 5+1 6 ರಾಷ್ಟ್ರಗಳು. ಸೊ ಈಗ ಇದರ ಒಂದು ಭಾಗ ಆಗಿದೆ. ಟೋಟಲಿ 11 ಕಂಟ್ರೀಸ್, 5+6 11 ಕಂಟ್ರೀಸ್ ಇದಾವೆ. ಓಕೆ, ಸೊ ನೆಕ್ಸ್ಟ್ NDB, ನ್ಯಾಷನಲ್ ಡೆವಲಪ್ಮೆಂಟ್ ಬ್ಯಾಂಕ್. ಈ NDB ಸ್ಥಾಪನೆ ಆಗಿದ್ದ ವರ್ಷ 2014 ಫೋರ್ಟಲೇಜಾ ಡಿಕ್ಲರೇಷನ್ ಬ್ರೆಜಿಲ್ ಅಲ್ಲಿ. NDBಗೆ ಬರೀ ಬ್ರಿಕ್ಸ್ ರಾಷ್ಟ್ರಗಳಷ್ಟೇ ಇಲ್ಲ, ಬೇರೆ ದೇಶಗಳು ಕೂಡ ಇದಕ್ಕೆ ಸದಸ್ಯತ್ವವನ್ನು ಪಡಿಬಹುದು. ವೆರಿ ಇಂಪಾರ್ಟೆಂಟ್ಲಿ ಇತ್ತೀಚೆಗೆ 10ನೇ ದೇಶವಾಗಿ ಉಜ್ಬೇಕಿಸ್ತಾನ ಆಡ್ ಆಗಿದೆ. ಬಾಂಗ್ಲಾ, UAE, ಈಜಿಪ್ಟು, ಅಲ್ಜೀರಿಯಾ, ಉಜ್ಬೇಕಿಸ್ತಾನ ಇವು ಬ್ರಿಕ್ಸ್ ಬಿಟ್ಟು ಇತರ ದೇಶಗಳು. ಓಕೆ, ಸೊ ಈ ಒಂದು ಬ್ರಿಕ್ಸ್ ಬ್ಯಾಂಕ್ ಇದರ ಒಂದು ಕೇಂದ್ರ ಕಚೇರಿ ಶಾಂಘೈಯಲ್ಲಿದೆ. ಡಿಡಾಲರೈಸೇಷನ್ ಅನ್ನೋ ಕಾನ್ಸೆಪ್ಟ್, ಡಾಲರ್ನ ನಾವು ಆದಷ್ಟು ಕಡಿಮೆ ಬಳಸಬೇಕು. ಸೊ ಪ್ರಾದೇಶಿಕ ಒಂದು ವ್ಯಾಪಾರ ವಹಿವಾಟಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಲೋಕಲ್ ಕರೆನ್ಸಿನ ಬಳಸ್ಕೋಬೇಕು, ನಮ್ಮ ದೇಶೀಯ ಕರೆನ್ಸಿಗಳನ್ನ ವಹಿವಾಟಿಗೆ ಬಳಸಬೇಕು ಅನ್ನೋದು ಡಿಡಾಲರೈಸೇಷನ್. ಓಕೆ, ಈ ಬ್ರಿಕ್ಸ್ಗೆ ಹೊಸ ಅಬ್ರಿವೇಷನ್ ಕೊಟ್ಟಿದ್ವಿ, ಬಿಲ್ಡಿಂಗ್ ರೆಸಿಲಿಯನ್ಸ್. BR ಅಂದ್ರೆ ಬಿಲ್ಡಿಂಗ್ ರೆಸಿಲಿಯನ್ಸ್, ಇನೋವೇಷನ್ ಅಂಡ್ ಸಸ್ಟೈನಬಿಲಿಟಿ ಅಂತ ನಮ್ಮದೇ ಆದಂತಹ ಒಂದು ವ್ಯಾಖ್ಯಾನ ಕೊಟ್ಟಿರೋದು. ಓಕೆ, ಸೊ ಇಷ್ಟು ನಿಮಗೆ ಯಾವ್ದಕ್ಕೆ ಸಂಬಂಧಿಸಿದ ಹಾಗೆ ಈ ಒಂದು ಬ್ರಿಕ್ಸ್ಗೆ. ಜನಗಣತಿ ಬಗ್ಗೆ ಹೇಳಿದ್ದೀನಿ, ಅಗೇನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಮತ್ತೆ VBG ರಾಮ್ಜಿ ಅಂತಂದ್ರೆ ಏನ್ ಗೊತ್ತಾ? ಈ ವಿಕಸಿತ್ ಭಾರತ್ ಗ್ಯಾರಂಟಿ. ಓಕೆ, ಸೊ ರೋಜ್ಗಾರ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಅಂತ ಇದರ ಅಬ್ರಿವೇಷನ್ ಎಲ್ಲರಿಗೂ ಗೊತ್ತಿರುತ್ತೆ. ಮೊದ್ಲಿದ್ದಂತಹ ಒಂದು 100 ದಿನದ ಬದಲಾಗಿ 125 ದಿನ ಕೆಲಸ ಕೊಡ್ತಿದ್ದಾರೆ. ಜುಲೈ 1 ಇಂದ, ಈ ಡೇಟ್ ಇಂಪಾರ್ಟೆಂಟ್, ಜುಲೈ 1 ಇಂದ ಇದು ರೋಲ್ ಔಟ್ ಆಗಿದೆ ದೇಶದಾದ್ಯಂತ. ಒಮ್ಮೆಲೆಗೆ ಜುಲೈ 1 ಇಂದ ಈ ಒಂದು ಯೋಜನೆ ಜಾರಿಗೊಳಿಸಿದ್ದಾರೆ. ಓಕೆ, ಸೊ ಅದಾದ್ಮೇಲೆ 300 ರೂಪಾಯಿಯನ್ನ ಎಲ್ಲ ಕಡ್ಡಾಯವಾಗಿ ಎಲ್ಲ ರಾಜ್ಯಗಳು ಕೊಡ್ಲೇಬೇಕು. ಓಕೆ, ಸೊ ಏನಕ್ಕೆ ಅಂದ್ರೆ ಇದನ್ನ ಯಾವ್ದ್ರ ಜೊತೆ ಅಲೈನ್ ಮಾಡಿದೀವಿ VBG ರಾಮ್ಜಿ ಸ್ಕೀಮ್ ಅನ್ನ ಅಂತಂದ್ರೆ, ಸೊ ವಿಕಸಿತ್ ಭಾರತ್ 2047 ಅದ್ರೊಂದಿಗೆ ಅಂದ್ರೆ ನಾವು ವಿಕಸಿತ ಭಾರತ ಆಗ್ಬೇಕಂದ್ರೆ ಎಲ್ಲರಿಗೂ ಕೂಡ ಉದ್ಯೋಗ ಖಾತ್ರಿ ಕೊಡಬೇಕು. ಇದೊಂದು ಸ್ಟ್ಯಾಟ್ಯುಟರಿ ಫ್ರೇಮ್ವರ್ಕ್, ಶಾಸನಾತ್ಮಕ ಒಂದು ಚೌಕಟ್ಟನ್ನ ಹೊಂದಿದೆ. ಓಕೆ, ಇದರ ಲೋಗೋ ನಮ್ಮ ಕನ್ನಡಿಗರು ಡೆವಲಪ್ ಮಾಡಿದ್ದಾರೆ. ಇವ್ರಿಗೆ ಪ್ರಥಮ ಪ್ರಶಸ್ತಿ ಕೂಡ ಸಿಕ್ಕಿದೆ. ಕನ್ನಡಿಗರು ಯಾರು ಅಂದ್ರೆ ರಾಮ್ ಪ್ರಸಾದ್ ಕೆ, ಇವರು ಪುತ್ತೂರ್ನವರು.
ಓಕೆ, ಇಟ್ಸ್ ಆಲ್ ಅಬೌಟ್ G20 ಎಲ್ಲ ಆಯ್ತು. ಇತ್ತೀಚೆಗೆ G20 ಸಮಿಟ್ US ಅಲ್ಲಿ ಆಯ್ತು, G7 ಸಮಿಟ್ ಅಲ್ಲಿ ಆಯ್ತು, ಫ್ರಾನ್ಸ್ ಅಲ್ಲಿ ಆಯ್ತು. ಇಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಮುಂದಿನ ಒಂದು ಸೀರೀಸ್ ಅನ್ನ KS ಪ್ರಾರಂಭಿಸೋಣ. ಓಕೆ, ನನ್ನ ಕಡೆ ಆಗುವಂತಹ ಒಂದು ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಿ KSಗೆ ಯಾವುದು ಮಿಸ್ ಆಗದೆ ಇರೋ ರೀತಿ ಒಂದು ಕಂಪ್ಲೀಟ್ ಆಗಿ, ಕಾಂಪ್ಯಾಕ್ಟ್ ಆಗಿ, ಕನ್ಸಾಲಿಡೇಟೆಡ್ ಆಗಿ ಕರೆಂಟ್ ಅಫೇರ್ಸ್ ಅನ್ನ ಎತ್ಕೊಂಡ್ಬರುವಂತಹ ಒಂದು ಪ್ರಯತ್ನ ಮಾಡಲಿದ್ದೇನೆ. ಓಕೆ, ಸೊ ನನಗಿರುವಂತಹ ಒಂದು ವೃತ್ತಿ ಅನುಭವ, ಅದರ ಜೊತೆಗೆ ಈ ಪರೀಕ್ಷೆಗಳಲ್ಲೂ ಕೂಡ ಇರುವಂತಹ ಒಂದು ಅನುಭವ. ಸೊ ಆಲ್ಮೋಸ್ಟ್ ನನ್ನ ಒಂದು ಹಿನ್ನೆಲೆ ಹೇಳಬೇಕು ಅಂತಂದ್ರೆ 2011ರಲ್ಲಿ ಫಸ್ಟ್ ಮೇನ್ಸ್ ಕೊಟ್ಟಿದ್ದು, ಇದುವರೆಗೂ ನಾನು 6 ಮೇನ್ಸ್ ಕೊಟ್ಟಿದ್ದೀನಿ. KS 5 ಮೇನ್ಸ್, IAS 1 ಮೇನ್ಸ್, ಮತ್ತೆ 3 ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿದ್ದೀನಿ. ಮೈನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡಿ ಅದು ರಿಸೈನ್ ಮಾಡಿದ್ದೆ. ಓಕೆ, ಸೊ ಇದುವರೆಗೂ ಬರೆದಂತ ಎಲ್ಲ ಪ್ರಿಲಿಮ್ಸು ತುಂಬಾ ಯಶಸ್ವಿಯಾಗಿ ಪಾಸ್ ಆಗಿದ್ದೀನಿ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ಅದೊಂದು ಟ್ರಿಕ್ಸ್ ಇರುತ್ತೆ, ಪ್ರಾಕ್ಟೀಸ್ ಇರುತ್ತೆ. ಅದು ನಿಮ್ಗೆ ಗೊತ್ತಾಯ್ತು ಅಂತಂದ್ರೆ ಇಟ್ಸ್ ಈಸಿ ಫಾರ್ ಯು ಆಲ್ಸೋ. ನನಗೆಲ್ಲ ನಿಮ್ಗೂ ಕೂಡ ಈಸಿ ಆಗುತ್ತೆ. ಓಕೆ, ಏನನ್ನು ಓದ್ಬೇಕು, ಎಷ್ಟು ಓದ್ಬೇಕು, ಹೇಗೆ ಓದ್ಬೇಕು, ಯಾವ್ದ್ರಿಂದ ಓದ್ಬೇಕು. ಸೊ ತುಂಬಾ ಓದೋದಲ್ಲ, ಜಾಣ್ಮೆಯಿಂದ ಸ್ಟ್ರಾಟಜಿಕ್ ಆಗಿ ಓದ್ಬೇಕು. ಐ ವಿಲ್ ಮೇಕ್ ಯುವರ್ ಜಾಬ್ ಈಸಿ. ಓಕೆ, ಸೊ ಇಫ್ ಯು ಹ್ಯಾವ್ ಟ್ರಸ್ಟ್ ಯು ಕ್ಯಾನ್ ಎನ್ರೋಲ್ ಇನ್ ದ ಆ್ಯಪ್. ಓಕೆ, ಆ್ಯಪ್ ಅಲ್ಲಿ ಆಗಸ್ಟ್ 4ರಿಂದ ತರಗತಿಗಳನ್ನ ಕರೆಂಟ್ ಅಫೇರ್ಸ್ಗೆ, ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತೆ ಸ್ಟೇಟ್ ಕರೆಂಟ್ ಅಫೇರ್ಸ್, ಬಜೆಟ್, ಎಕನಾಮಿಕ್ ಸರ್ವೆ ಇಷ್ಟು ಮಾಡ್ಕೊಡ್ಲಿದ್ದೇನೆ. ಓಕೆ, ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಥ್ಯಾಂಕ್ ಯು.